ಸರ್ ಡಿವಾರ್ಮಿಂಗ್ ಇವತ್ತು ಕೊಟ್ಟಿದ್ದೀರಾ ಅಂದ್ರೆ ಇವತ್ತಿಂದ 10 ದಿವಸ ಬಿಟ್ಟು ಮತ್ತೆ 2ನೇ ಸತಿ ಕೊಟ್ರ? ಎರಡನೇ ಸಲ ಅಂದ್ರೆ ಡಿವಾರ್ಮಿಂಗ್ ಏಜೆಂಟ್ ಕೊಡಬಾರ್ದು, 3 ತಿಂಗಳ ತನಕ ಏನು ಮಾಡಬಾರ್ದು. 3 ತಿಂಗಳ ತನಕ ಕೊಡ್ಲೇಬಾರ್ದು. ಮರಿ ಮಾರಿದ್ರಾ? ಇಲ್ಲ, ಮಾರ್ಲಿಲ್ಲ. ಅದಿದೆ ಈಗ ಅಲ್ಲೇ ಇದೆ ಮರಿ, ಇಲ್ಲೇ ಇದೆ. ಚೆನ್ನಾಗಿದೆ ಮರಿ, ಒಳ್ಳೆ ಜಾಡಾಗಿತ್ತು ಮರಿ. ಈಗ ಸರ್ ಈಗ ಮತ್ತೆ ಮರಿನ ಅಷ್ಟು ವೀಕ್ ಆಗಿದ್ನ ಮನ್ಸು ಹೇಳಿಲ್ಲ ಮಾರ್ಬಿಡು ಹೋಗಿದ್ ಕೂಲಿ ಯಾಕೆ ಇಟ್ಕಂತೀಯ ಅಂತ ಅನ್ಸ್ತು. ಬಟ್ ಅದು ಒಂದ್ 15 ದಿನ ನಾ ಹಾಲು ಕುಡಿಸ್ತಿ. ಅದು ಮೇವ್ ತಿನ್ಲಿಲ್ಲ. ಒಂದ್ 1/4 ಲೀಟರ್ ಹಾಲು ಕುಡಿಯೋದು. ಚೆನ್ನಾಗಿ ಹಾಲು ಕುಡಿದ್ಮೇಲೆ ಮತ್ತೆ ರಿಕವರಿ ಆಯ್ತು 1 ತಿಂಗಳಲ್ಲಿ. ಸೊ ಇದೇ ಮರಿಯೋದು. ಅದೇ ಸ್ಟಾರ್ಟಿಂಗ್ ಬಂದಾಗ ಜೋಶಲ್ಲಿ ಸೈಕ್ಲೋನ್ 2 ಸಲ ಹಾಕ್ಬಿಟ್ಟು ಸ್ವಲ್ಪ ಸ್ಟ್ರೆಸ್ ಆಗ್ಬಿಟ್ಟಿತ್ತು. ಆಮೇಲೆ ಬ್ಲೂ ಟಂಗ್ ಡಿಸೀಸ್ ಇದಕ್ಕೆ ಬಂದಿತ್ತು. ಅದನ್ನೆಲ್ಲ ಮಾಡಿದ್ಮೇಲೆ ಇಂಜೆಕ್ಷನ್ ಕೊಟ್ಟು ರಿಕವರಿ ಆಯ್ತು. ಆಮೇಲೆ ಇನ್ನೊಂದು ಓವರ್ ಫೀಡಿಂಗ್ ಕೊಟ್ಟು ಡ್ಯಾಮೇಜ್ ಆಗಿದೆ ನೋಡಿ ಈ ಮರಿ ಓವರ್ ಫೀಡ್ ಕೊಟ್ಟು ಹೆವಿ ತಿಂದು. ಈಗ ಲೋಕಲ್ ಅಲ್ಲಿ ನಾವ್ ಏನೇನ್ ಕೊಡ್ತೀವಿ ಅದನ್ನ ಮಾತ್ರ ಕೊಡ್ಬೇಕು. ಉರಿ ಪಿಸ್ಕಿ ಅಂದ್ರೆ ಉಡಿಯಾಗಿ ಬೀಳ್ಬೇಕು. ನಾರ್ಮಲಿ ಮಿನಿಮಮ್ ಮಾಯಿಶ್ಚರ್ ಇರ್ಬೇಕು, ಪೂರ್ತಿ ಡ್ರೈನು ಆಗ್ಬಾರ್ದು. ಆಪ್ಟಿಮಮ್ ಮಾಯಿಶ್ಚರ್ ಇರ್ಬೇಕು. ಆಮೇಲೆ ದನಿನ್ ತರ ಸಗಣಿ ಇಡಬಾರ್ದು. ಫಸ್ಟ್ ಮರಿ ಜಾಬ್ ಆಗಿರ್ಬೇಕು ಸರ್. ಜಾಬ್ ಆಗಿರ್ಬೇಕಂದ್ರೆ ಲೆಂತ್ ಮತ್ತೆ ಕೈ ಕಾಲು, ಈ ಕಾಲು ಎಲ್ಲ ದಪ್ಪ ಇರ್ಬೇಕು. ಈ ತೊಗಲು ಎಲ್ಲ ಈ ತರ ಇಂಬ್ರಿಡ್ ತೂಕ ಬರಲ್ಲ. ಕೊಂಬು ಬಲ್ತಿರ್ಬಾರ್ದು. ಮಿತ್ರರಿಗೆ ನಮಸ್ಕಾರ. ನಾವಿವತ್ತು ಅರಸೀಕೆರೆ ತಾಲೂಕ್ನಲ್ಲಿ ಇದೀವಿ. ಇಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾರನ್ನ ಲೋನ್ ತಗೊಂಡು ನಾನು ಕುರಿ ಸಾಕಾಣಿಕೆ ಮಾಡ್ತೀನಪ್ಪ, ನನಗೆ ಲೋನ್ ಸಿಕ್ಕಿಲ್ಲ ಅಂದ್ರೆ ಈ ತರ ಬಹಳ ಸಿಂಪಲ್ ಖರ್ಚಿನಲ್ಲಿ, ಜಾಸ್ತಿ ದುಡ್ಡು ಬಂಡವಾಳ ಆಗಲ್ಲ, 1 ಲಕ್ಷ ರೂಪಾಯಿನೂ ಖರ್ಚು ಮಾಡಿಲ್ಲ. ಈ ಶೆಡ್ಡಿಗೆಲ್ಲ ಬಹಳ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಮನೆಗೆ ಯಾರನ್ನ ಹೆಣ್ಮಕ್ಳು ಮಾಡ್ಬೇಕಂತ ಇದಾರೆ, ಬಹಳ ದುಡ್ಡು ಖರ್ಚು ಆಗ್ತದೆ, ಇವ್ರಿಗೆ ಎಲ್ಲಿ ಮಾಡ್ಕೊಡೋಣ ಅಂತ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬೇಸಿಗೆ ಕಾಲ ಬಂತು, ಈ ಮನೆ ಮೇಲೆ ಒಂದು ಕಪ್ನಲ್ಲಿ ನೀರು ಮತ್ತೆ ಗುಬ್ಬಚ್ಚಿಗಳಿಗೆ ಕಾಳು ಇಡ್ರಿ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಪಕ್ಷಿಗಳನ್ನ ಪ್ರಾಣಿಗಳನ್ನ ಉಳಿಸ್ಕೊಳ್ಳೋದು ನಮ್ ಕರ್ತವ್ಯ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮಸ್ತೆ. ನಮಸ್ಕಾರ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡಿ ಸರ್. ಸರ್ ನನ್ನ ಹೆಸರು ಪೃಥ್ವಿರಾಜ್ ಅಂತ ಹೇಳ್ಬಿಟ್ಟು, ನಮ್ದು ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಕಲಗುಂಡಿ ಇಂದ ಒಂದು ಗ್ರಾಮ. ನಾವು ಮೊದಲು ಕೆಂಗುರಿ ಸಾಕಿದ್ವಿ. ಅಂದ್ರೆ ಕೆಂಗುರಿ ಅಂದ್ರೆ ಫಸ್ಟ್ 2 ಸಾಕಿದ್ವಿ. ಈಗ ಟೋಟಲ್ 10 ಕೆಂಗುರಿ ಇದ್ದು, ಅದರಲ್ಲಿ 2 ಆಲ್ರೆಡಿ ಸೇಲ್ ಮಾಡಿದೀವಿ. ಇನ್ನ ಅದೊಂದು ಬಿಟ್ರೆ 3 ಫ್ಯಾಟ್ ಇದು ಬ್ರೀಡಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು 3 ಫೀಮೇಲ್ ತಂದಿದೀವಿ. ಒಂದು ನಾರಿ ಸುವರ್ಣ, ಒಂದು F1 ಹೈಬ್ರಿಡ್, ಮತ್ತೆ ಡಾರ್ಪರ್ ಪ್ಲಸ್ ರ್ಯಾಂಬುಲೆಟ್ ಒಂದು F1. ಅದೊಂದು ಬಿಟ್ರೆ ಒಂದು ನಾರಿ ಸುವರ್ಣ ಮರಿ ತಂದಿದ್ದೀನಿ ಸರ್. ಟಗರು ಸಾಕ್ಬೇಕಾದ್ರೆ ಹಿಂಗೆ ನಾನು ಸ್ನೇಹಿತರೆಲ್ಲ ವಿಸಿಟ್ ಮಾಡಿದೆ, ಅವರೆಲ್ಲ ನೋಡಿದೆ, ಸಾಕೋದು ಒಂದು ಖುಷಿ ಇತ್ತು ನನಗೆ. ನಾನು ಕ್ರೇಜಿಗೋಸ್ಕರ ಸಾಕ್ದೆ. ಅಂದ್ರೆ 2 ಕುರಿ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ 2 ಕುರಿ ತಂದೆ. ಅದು 2 ಕುರಿ ತಂದ್ಮೇಲೆ ಅದು ದನಗಳ ಜೊತೆ ಓಡಾಡ್ಕೊಂಡಿತ್ತು. ಡೈಲಿ ದನಿನ ಜೊತೆನೆ ಹೋಗೋದು ತೋಟಕ್ಕೆ, ದನಿನ ಜೊತೆನೆ ಬರೋದು. ಆಮೇಲೆ ಮತ್ತೆ 2 ಕುರಿ ತಗೊಂಬಂದೆ. ಅವು ಚೆನ್ನಾಗಿದ್ದು, ಚೆನ್ನಾಗಿ ಅನ್ಸ್ತು. ಅವಾಗ ಮತ್ತೆ ಇನ್ನು 5 ತಗೊಂಬಂದೆ. ಅಂದ್ರೆ 3 ಸಲ ತಗೊಂಬಂದೀನಿ ಟೋಟಲಿ. ಆಮೇಲೆ ಇನ್ನೊಂದು ಮಾಡ್ಕೊಂಡು 10 ಮಾಡ್ಕೊಂಡೆ. 10 ಮಾಡ್ಕೊಂಡ್ಮೇಲೆ ಈಗ ಟೋಟಲಿ 2 ಸೇಲ್ ಮಾಡಿದೆ. ಹಿಂಗೆ ಬಂದು ತಗೊಂಡು ಹೋದ್ರು. ಇನ್ನು 8 ಇದಾವೆ. ಆಮೇಲೆ ಅನ್ಸ್ತು ನನಗೆ ಬ್ರೀಡಿಂಗ್ ಮಾಡಬೇಕು, ಬ್ರೀಡಿಂಗ್ ಅಲ್ಲಿ ಒಂದು ಸ್ವಲ್ಪ ಮಲ್ಟಿಪ್ಲಿಕೇಶನ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಾರಿ ಸುವರ್ಣ ಮತ್ತೆ ಒಂದು ಒಳ್ಳೆ ಅನಿಮಲ್ ಡಾರ್ಪರ್ ಜಿನ್ ಇರ್ಲಿ ಅಂತ ಹೇಳ್ಬಿಟ್ಟು ಡಾರ್ಪರ್ ಒಂದು F1 ತಗೊಂಬಂದಿದ್ದೀನಿ, F1 ಅನಿಮಲ್. ಅದಾದ್ಮೇಲೆ ಅದ್ರ ಜೊತೆ ಒಂದೊಂದು ಮರಿನೂ ತಗೊಂಬಂದಿದ್ದೀನಿ. ಸಾಕಕ್ಕೂ ಖುಷಿ ಆಯ್ತು ಅಥವಾ ಸಾಕಿ ಮಾರಾಟ ಬಂದಿದ್ದಕ್ಕೆ ಲಾಭ ಏನಾರ ಬಂದ್ರೆ ಖುಷಿ ಆಯ್ತು? ಫಸ್ಟ್ ಕುರಿ ಮರಿ ನೋಡಿದ್ರೆ ಒಂಚೂರು ಖುಷಿ ಸರ್ ನಮಗೆ. ಕುರಿ ಸಾಕ್ಬೇಕು, ಕುರಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕೋಸ್ಕರ ಫಸ್ಟ್ 2 ಒಂದು 4 ಮಾಡಿದೆ. ಆಮೇಲೆ ಮಾಡ್ತೀವಿ, ಹೆಂಗಿದ್ರು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ 5 ಎಕ್ಸ್ಟ್ರಾ ಮತ್ತೆ ತಗೊಂಬಂದೆ. ಈಗ 2 ತಂದಿದ್ರಿ, 2 ಸಾಕಾಣಿಕೆ ಮಾಡಿದ್ರಿ, ಅದನ್ನ ಮಾರ್ದಲೆ ಮತ್ತೆ ಇನ್ನೂ ಎಕ್ಸ್ಟ್ರಾ ತಗೊಂಬಂದು ವಿತಿನ್ 15 ದಿನದಲ್ಲೇ ತರ್ತಾ ಹೋದೆ. ಅಂದ್ರೆ ಏನು ಮಾರಾಟ ಮಾಡಿಲ್ಲ? ಫಸ್ಟ್ 15 ದಿನಕ್ಕೆ, ಫಸ್ಟ್ 15 ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ 2 ತಗೊಂಬಂದೆ. ಆಮೇಲೆ ಇನ್ನೊಂದ್ 5 ತಗೊಂಬಂದೆ. ಆಮೇಲೆ ಇನ್ನೊಂದ್ ತಗೊಂಬಂದೆ. 10 ಸಾಕು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಒಂದು 5 ರಿಂದ 6 ತಿಂಗಳು ಮೇಯ್ಸ್ದು. ಫಸ್ಟ್ ಟೈಮ್ ಅಲ್ವಾ ಮೇಯ್ಸ್ದು. ಏನ್ ಕೊಡ್ಬೇಕು ಅಂತ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ. ಒಂದು 10 ರಿಂದ 15 ಶೆಡ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆಲವೊಂದು ನೋಡ್ರೆ ಶೆಡ್ನೆಲ್ಲ ಸುತ್ತಿದ್ದೆ. ಅವ್ರನ್ನ ನೋಡಿದ್ದೆ, ಅವ್ರು ಏನೇನ್ ಫುಡ್ ಕೊಡ್ತಾರೆ, ಫ್ಯಾಟಿಂಗ್ ಏನ್ ಕೊಡ್ತಾರೆ, ಹೆಂಗ್ ಮಾಡ್ಬೇಕು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಜೋಶಲ್ಲೆಲ್ಲ ಹೆವಿ ಆರೈಕೆನೂ ಆಗುತ್ತೆ. ಒಂದೊಂದ್ ಟೈಮು ಲಾಸ್ ಆಗ್ಬಾರ್ದು ಅಂದ್ರೆ ಆರೈಕೆ ಇಂಪಾರ್ಟೆಂಟ್. ಅತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಅತಿಯಾದ ಆರೈಕೆ ಅಂದ್ರೆ ಓವರ್ ಫೀಡಿಂಗ್ ಮಾಡೋದು. ಒಂದ್ ಖುಷಿಗೆ ಒಂದೇ ಕುರಿ ಜಾಸ್ತಿ ತಿಂದ್ರು ಕಷ್ಟ. ಆಮೇಲೆ ಈಗ ಕೆಲವೊಂದು ಮೆಡಿಸಿನ್ಸ್, ಡಿವಾರ್ಮಿಂಗ್ ಏಜೆಂಟ್ 2 ಸಲ ಹಾಕೋದು. ಏನಪ್ಪಾ ಅಂದ್ರೆ ನನ್ನ ಅನುಭವದಲ್ಲಿ ಬೇರೆಯವ್ರ ಮಾತು ಯಾರ ಮಾತು ಕೇಳಬಾರ್ದು. ಕುರಿ ಸಾಕಾಣಿಕೆಯಲ್ಲಿ ಒಬ್ಬ ಒಳ್ಳೆ ತಜ್ಞರಾಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಆಗಿರ್ಬೇಕು, ಲೋಕಲ್ ಅಲ್ಲಿ ಇರ್ತಕ್ಕಂಥವ್ರು. ಇಲ್ಲ ರೈತರುಗಳು, ಪಕ್ಕಾ ರೈತರುಗಳು ಇರ್ತಾರಲ್ಲ, ಅವರು ಅನುಭವದ ಮಾತುಗಳನ್ನ ಕೇಳ್ಕೊಂಡ್ ಮಾಡೋದು ಒಳ್ಳೇದು. ಈಗ ನಂದೇನಪ್ಪಾ ಆಯ್ತು ಅಂದ್ರೆ ಡಿವಾರ್ಮಿಂಗ್ 2 ಸಲ ಮಾಡ್ಬಿಟ್ಟೆ. ಒಂದಕ್ಕೆ 10 days ಗ್ಯಾಪ್. ಅವ್ನು ಹೇಳ್ದ, ಯಾರೋ ಮೆಡಿಕಲ್ ನವ್ನು ಹೇಳ್ದ ಅಂತ, ಏನಾಗಲ್ಲ ಕೊಡೋಣ ಅಂತ ಹಾಕ್ಬಿಟ್ಟೆ. ಅವಾಗ ಲಿವರ್ ಸ್ಟ್ರೆಸ್ ಆಗ್ಬಿಟ್ಟು ಮೇವ್ ಬಿಟ್ಬಿಡ್ತು. ಫಸ್ಟ್ ಮರಿ ತಂದಾಗ 2 ಮರಿ ತಂದಿದ್ದೆ. ಸರ್ 2 ಟೈಮ್ ಮಾಡಿದ್ದಕ್ಕೆ ಮೇವ್ ಬಿಟ್ಬಿಡ್ತಾ?
2 ಟೈಮ್ ಲಿವರ್ ಸ್ಟ್ರೆಸ್ ಆಗಿದೆ. ಹಾ ಹಾ ಅದು ಸೈಕ್ಲೋಸ್ ಅಂತ ಒಂದು ಕೆಮಿಕಲ್ ಇದ್ ಬರುತ್ತೆ, ಸೈಕ್ಲೋಸ್ ಡಿವಾರ್ಮಿಂಗ್ ಏಜೆಂಟ್. ಅದನ್ನ 2 ಸಲ ಮಾಡ್ಬಿಟ್ಟೆ. ಅವಾಗ ನನಗೆ ಗೊತ್ತಾ, ಓ ಹಿಂಗ್ ಕೊಟ್ರೆ ಅದು ಎಲ್ಲಾರು ಹೋಗಿದ್ರೆ ನಾನು ಅವಾಗ ಸ್ಟಾಪ್ ಮಾಡ್ತಿದ್ದೆ. ಹಾ 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 ಅಂದ್ರೆ ಡಿಮೋಟಿವೇಶನ್ ಆಗುತ್ತೆ. ಈಗ ಏನಾದ್ರು ಒಂದ್ ಮಾಡ್ತಿದೀವಿ ಅಂದ್ರೆ ಅದರಿಂದ ಚೆನ್ನಾಗಿ ನಡೀತಿದ್ರೆ ವಿ ಕ್ಯಾನ್ ಕಂಟಿನ್ಯೂ, ಇಲ್ಲ ಅಂದ್ರೆ ಅಲ್ಲೇ ಸ್ಟಾಪ್ ಮಾಡೋಣ ಅಂತ ಅನ್ಸ್ತು. ಅವಾಗ ಹೆಂಗ ಮಾಡಿ ಇನ್ನೊಂದ್ ಸ್ವಲ್ಪ ರುಮೆನ್ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಕೊಂಡು ಅದು ರಿಕವರಿ ಆಯ್ತು. ರಿಕವರಿ ಆದ್ಮೇಲೆ ಮತ್ತೆ ಇನ್ನ ಇದೆಲ್ಲ ಮಾಡ್ಕೊಂಡು 10 ಮಾಡ್ಕೊಂಡೆ ಟೋಟಲ್. ಸರ್ ಡಿವಾರ್ಮಿಂಗ್ ಇವತ್ತು ಕೊಟ್ಟಿದ್ದೀರಾ ಅಂದ್ರೆ ಇವತ್ತಿಂದ 10 ದಿವಸ ಬಿಟ್ಟು ಮತ್ತೆ 2ನೇ ಸತಿ ಕೊಟ್ರ? 2ನೇ ಸಲ ಅಂದ್ರೆ ಕೊಡ್ಬಾರ್ದು ಡಿವಾರ್ಮಿಂಗ್ ಏಜೆಂಟ್ ಕೊಡಬಾರ್ದು. 3 ತಿಂಗಳು ತನಕ ಏನು ಮಾಡಬಾರ್ದು. 3 ತಿಂಗಳು ತನಕ ಕೊಡ್ಲೇಬಾರ್ದು ಅದು ಇಂಜೆಕ್ಷನ್. ಅಂದ್ರೆ ಅದು ಲಿವರ್ ಸ್ಟ್ರೆಸ್ ಆಗುತ್ತೆ ಸರ್. ಅದು ಹಾ 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 ಲಿವರ್ ಮೊದ್ಲೇ ಎಳೆ ಕುರಿ, 4 ತಿಂಗಳು ಕುರಿ ಅಂದ್ರೆ ಅದು ಲಿವರ್ ತುಂಬಾ ಸೆನ್ಸಿಟಿವ್. ಆ ಟೈಮಲ್ಲಿ ನಾವು ಒಂದ್ಸಲ ಕೊಟ್ರೆ ಸಾಕು. ಯಾವ್ದಾದ್ರು ಒಂದು ಒಳ್ಳೆ ಡಿವಾರ್ಮಿಂಗ್ ಏಜೆಂಟ್ ಕೊಟ್ರೆ ಒಂದ್ 4 ದಿನ ಆದ್ಮೇಲೆ ಅದು ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಸರ್ ಅದು ಏನಕ್ಕೋಸ್ಕರ ಕೊಟ್ರಿ? ಏನ್ ಕಾಯಿಲೆ ಬಂದಿತ್ತು ಕುರಿಗೆ? ಕಾಯಿಲೆ ಬಂದಿತ್ತು ಅಂತಲ್ಲ, ಜಂತುಹುಳದ್ ಮಾತ್ರ ಜನರಲಿ. ಈಗ ಸ್ಟಾರ್ಟಿಂಗ್ ತಂದಾಗ ಅವು ಎಲ್ಲಿಂದ ಬಂದಿರ್ತವೆ ಅದು ಹಿಸ್ಟ್ರಿ ಏನು ಅಂತ ಗೊತ್ತಿರಲ್ಲ. ಎಲ್ಲ ಕುರಿ ಮಂದೆಯಿಂದ ಬಂದಿರ್ತವೆ. ಅವ್ನ ಕೋಳಿ ಜೋಳದ ಕಾಳು ಹಿಂಗ್ ಕೊಟ್ಟು ರೆಡಿ ಮಾಡಿರ್ತಾರ ಅವ್ರು. ಮಾರ್ಬೇಕು ಅಂತಲೇ ಚೆನ್ನಾಗಿ ಕಲರ್ ಬರೋ ತರ ಫೀಡ್ ಕೊಟ್ಟಿರ್ತಾರೆ. ಅದನ್ನ ನಾವು ತಗೊಂಬಂದಾಗ ಅದರಲ್ಲಿ ಡಿವಾರ್ಮಿಂಗ್ ಏಜೆಂಟ್ ಡಿವಾರ್ಮಿಂಗ್ ಕೊಟ್ಟಿದಾರೋ ಇಲ್ವೋ ಏನು ಗೊತ್ತಿರಲ್ಲ ಅದ್ರ ಹಿಸ್ಟ್ರಿ. ಆಮೇಲೆ ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ, ಇನ್ಫೆಕ್ಷನ್ ಆಗ್ಬಾರ್ದು. ಈಗ ರೆಸ್ಪಿರೇಷನ್ ಟ್ರ್ಯಾಕ್, ಏನಾದ್ರು ಡೈಜೆಷನ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಜೈಕ್ಲೋಸ್ ಅನ್ನೋದೊಂದು ಯೂಸ್ ಮಾಡಿದ್ವಿ. ಅದು ಯೂಸ್ ಮಾಡಿದ್ಮೇಲೆ ಹಿಂಗೆ ಹೇಳಿದ್ರು 2 ಸಲ ಮಾಡಿ ಏನಾಗಲ್ಲ ಅಂದ್ರು. ಅದು ಮಾಡಿದ್ರೆ ನಮ್ಗೆ ಏಟ್ ಕೊಡ್ತು. ಆಮೇಲೆ ಮರಿನ್ ಮಾರಿದ್ರ? ಇಲ್ಲ, ಮಾರ್ಲಿಲ್ಲ. ಅದಿದೆ ಈಗ ಅಲ್ಲೇ ಇದೆ ಮರಿ, ಎಲ್ಲೇ ಇದೆ. ಚೆನ್ನಾಗಿದೆ ಮರಿ, ಒಳ್ಳೆ ಜಾಡಾಗಿತ್ತು ಮರಿ. ಈಗ ಸರ್ ಈಗ ಮತ್ತೆ ಮರಿನ ಅಷ್ಟು ವೀಕ್ ಆಗಿದ್ನ ಮನ್ಸು ಹೇಳಿಲ್ಲ, ಮಾರ್ಬಿಡು ಹೋಗಿದ್ ಹೋಗ್ಲಿ ಯಾಕೆ ಇಟ್ಕಂತೀಯ ಅಂತ ಅನ್ಸ್ತು. ಬಟ್ ಅದು ಒಂದ್ 15 ದಿನ ನಾ ಹಾಲು ಕುಡಿಸ್ತಿ. ಅದು ಮೇವ್ ತಿನ್ಲಿಲ್ಲ. ಒಂದ್ 1/4 ಲೀಟರ್ ಹಾಲು ಕುಡಿಯೋದು. ಚೆನ್ನಾಗಿ ಹಾಲು ಕುಡಿದ್ಮೇಲೆ ಮತ್ತೆ ರಿಕವರಿ ಆಯ್ತು 1 ತಿಂಗಳಲ್ಲಿ. ಬೆಳಿಗ್ಗೆ 1/4 ಲೀಟರ್ ಕೊಡ್ತಿದ್ರಿ, ಸಾಯಂಕಾಲ 1/4 ಲೀಟರ್ ಕುಡಿಯೋದಷ್ಟೇ. ಬೆಳಿಗ್ಗೆ ಲೈಟ್ ಆಗಿ ಸ್ವಲ್ಪ ಹಿಂಡಿ ತಿನ್ನೋದು. ಬೆಳಿಗ್ಗೆ ಸಾಯಂಕಾಲ ಒಂದ್ ಟೈಮ್ ಯಾವ್ದಾದ್ರು ಕೊಡ್ತಿದ್ವು ಅಷ್ಟೇ. 1/4 ಲೀಟರ್ ಹಾಲು ಕುಡಿಯೋದು. ಸರ್ ಹಾಲು ಹೆಂಗೆ ನಾವು ನಿಪ್ಪಲ್ ತರ, ನಿಪ್ಪಲ್ ಹಾಕಿ ಹಾಲು ಕುಡಿಸ್ತಿದ್ವಿ. ಸರ್ ಕಾಯಿಸ್ ಕುಡಿಸ್ತಿದ್ರ ಹಾಲ್ನ? ಹಸಿ ಹಾಲೇ ಕುಡಿಸ್ತಿದ್ರಿ? ಹಸಿ ಹಾಲ್ನೇ ಕುಡಿಸ್ತಿದ್ರಿ. ಹಸು ಹಾಲ್ನೇ ಕುಡಿಸ್ತಿದ್ರಿ? ಹಸು ಹಾಲು. ಏನು ಮೇವ್ ಏನು ತಿಂತಿರ್ಲಿಲ್ಲ? ಮೇವ್ ತಿನ್ನೋದು ಲೈಟ್ ಆಗಿ ತಿನ್ನೋದು, ಹಳಿ ಮೇವ್ ತಿನ್ನೋದು. ಚೆನ್ನಾಗಿ ಮೆಲ್ಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಡೈಜೆಷನ್ ಕೆಪಾಸಿಟಿ ಇರ್ಲಿಲ್ಲ. ಆ ತರ ಆಗಿತ್ತು. ಆಮೇಲೆ ಈ ಮರಿ ಈಗ ಚೆನ್ನಾಗಿದೆ. ಅದ್ ಮರಿ ಸರ್ ಅದು ಎಷ್ಟು ದಿನಕ್ಕೆ ರಿಕವರಿ ಆಯ್ತು ಸರ್? ರಿಕವರಿ ಆಗ್ಲಿಕ್ಕೆ ಅದು 1 ತಿಂಗಳು ಹಿಂದಕ್ಕೆ ಹೋಯ್ತು. 1 ತಿಂಗಳು ಹಿಂದಕ್ಕೆ ಹೋಯ್ತು. ಅಂದ್ರೆ ಮೂಳೆ ಎಲ್ಲ ಬಿಟ್ಕೊಂಡು ಮತ್ತೆ ರಿಕವರಿ ಆಗಕ್ಕೆ ಬಹಳ 2 ತಿಂಗಳು 3 ತಿಂಗಳಾಯ್ತು ನಾರ್ಮಲ್ ಬರಕ್ಕೆ. ಸರ್ ಅವಾಗ ಅದು ಹುಷಾರಿಲ್ದಂಗ ಕಾಯಿಲೆ ಬಂತಲ್ಲ, ಅವಾಗ ಎಷ್ಟು ತಿಂಗಳು ಮರಿ ಸರ್ ಅದು? 4 ತಿಂಗಳು ಮರಿ ಸರ್. ನಾವು ಸಾಕ್ತಿರ್ತೀವಿ ಅಂದ್ರೆ ಅದು ಒಂದ್ಸಲ ಎಲ್ಲಾದ್ರೂ ಅದು ಮೈ ಬಿಡ್ತು, ಅದು ಒಳ್ಳೆ ಚೆನ್ನಾಗಿ ಕೊಬ್ಬಾಗಿರ್ತವೆ ತಂದಾಗ ಮರಿ. ಹಂಗ್ ಸಾಕಿರ್ತಾರೆ ಫೀಡ್ಗಳು ಕೊಟ್ಟವ್ರು. ನಾವು ಕರೆಕ್ಟ್ ಆಗಿ ಎಲ್ಲಾರು ವೇರಿಯೇಷನ್ ಅದು ಬೇದಿ ಆಗೋದು, ಹೊಟ್ಟೆ ಉಬ್ರಿಸ್ಕೊಳ್ಳೋದು ಈ ತರ ಆದಾಗ 1 ತಿಂಗಳು ಹಿಂದಕ್ಕೆ ಹೋಗುತ್ತೆ. ಆ ಹಿಂದಕ್ಕೆ ಹೋದಾಗ ನಮಗೆ ಇಲ್ಲಿ ಲಾಸ್ ಬರುತ್ತೆ. ನಮಗೆ ಟೈಮ್ ಇಂಪಾರ್ಟೆಂಟ್. ಈಗ ಟೆನ್ಯೂರ್ ಅಂತ ಹಾಕೊಂಡಿರ್ತಾರೆ, 6 ತಿಂಗಳಿಗೆ 1 ಬ್ಯಾಚ್, 3 ತಿಂಗಳಿಗೆ 1 ಬ್ಯಾಚ್ ಅಂತ. 1 ತಿಂಗಳು ಬಂತು ಅಂದ್ರೆ ಈಗ 10 ಮರಿಲಿ 1-2 ಮರಿ ಹಂಗಾಯ್ತು ಅಂದ್ರೆ ಫ್ಯಾಟ್ನಿಂಗ್ ಟೋಟಲಿ ಲಂಸಮ ಕೊಡ್ಬೇಕಾದ್ರೆ ಅದು ಮಾಂಸದ ಇಳುವರಿ ಕಮ್ಮಿ ಆಗುತ್ತೆ ಅಷ್ಟೇ. ಆಮೇಲೆ ಅದೇ ಮರಿಗೆ ಮತ್ತೆ ಬ್ಲೂ ಟಂಗ್ ಅಂತ ಒಂದು ಡಿಸೀಸ್ ಬಂತು. ಬ್ಲೂ ಟಂಗ್ ಅಂತ ಗೊತ್ತಿರಲಿಲ್ಲ. ನಾನು ಹಿಂಗೆ ಒಬ್ರು ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಇರೋದು ಕೇಳಿದಾಗ ಬ್ಲೂ ಟಂಗ್ ಅಂದ್ರೆ ಮಂದೆ ಕುರಿಲೆಲ್ಲ ಕುಂಟು ರೋಗ ಅಂತ ಕರೀತಾರೆ. ಎಲ್ಲ ಕುಂಟಿರ್ತಾವ ರೋಗ ಅಂದ್ರೆ ಕುರಿಗಳೆಲ್ಲ ಕುಂಟ್ತಾ ಇರ್ತವೆ. ಕುಂಟಿರ್ತವೆ ಅಂದ್ರೆ ಅದು ಒಂದು ಕುರುಡು ನೊಣ ಅಂತ ಬರುತ್ತೆ. ಅದು ದಟ್ ಈಸ್ ಎ ವೆಕ್ಟಾರ್. ಅದು ಇದಕ್ ಬಂದು ಕಚ್ಚಿದಾಗ ವೈರಸ್ ಸ್ಪ್ರೆಡ್ ಆಗುತ್ತೆ, ಇನ್ಫೆಕ್ಟ್ ಆಗುತ್ತೆ. ಅದು ದಟ್ ಈಸ್ ನಾಟ್ ಕಾಂಟೇಜಿಯಸ್, ಅಂದ್ರೆ ಸಾಂಕ್ರಾಮಿಕ ರೋಗ ಅಲ್ಲ. ಒಂದ್ರಿಂದ ಇನ್ನೊಂದು ಹರಡಲ್ಲ. ಅದು ಹರಡದೆ ಕುರುಡು ನೊಣದಿಂದ ಮಾತ್ರ ಅದರಿಂದ ಮಾತ್ರ. ಅವಾಗ ಹೇಳಿದ್ರು ಮಾರ್ಬಿಡತ್ಲಾಗೆ ಅಂತ. ಅವ್ನ ಯಾರ ಒಬ್ಬಂಗ್ ಕೇಳ್ದೆ, 3,000 4,000 ಅಂತ ಹೇಳ್ದ. ಅವಾಗ ನನಗೇನ್ ಅನ್ಸ್ತು, ನಾನ್ ಹಿಂಗೆ ಮಾರ್ತಾ ಹೋದ್ರೆ ಸಾಕಾಗಲ್ಲ, ಕೊಡ್ತಾ ಎಲ್ಲ ಕೊಟ್ಟು ಖಾಲಿ ಮಾಡ್ಬೇಕಾಗತ್ತೆ. ಇನ್ನೊಂದು ರೋಗ ಬರುತ್ತೆ ನಾಳೆ. ಅದು ಏನ್ ಟ್ರೀಟ್ಮೆಂಟ್ ಏನಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲರನ್ನು ಕೇಳಿ ಮಾಡಿದಾಗ ಅದು ಜಾಯಿಂಟ್ ಪೇನ್ ಜಾಸ್ತಿ ಇರುತ್ತೆ. ಮೊಳಕಾಲ್ ಮಂಡಿ ಕೊಟ್ಕೊಂಡು ಹಿಂಗೆ ನಿಂತ್ಕೊತವೆ. ನೆಟ್ಟು ನಿಂತ್ಕೊಳ್ಳಲ್ಲ. ನಮಗೆ ಚಿಕನ್ ಗುನಿಯಾ ಬಂದಾಗ ಜಾಯಿಂಟ್ ಪೇನ್ ಸಿಕ್ಕಾಪಟ್ಟೆ ಇರುತ್ತೆ. ಅವಾಗ ಸ್ವಲ್ಪ ಪೇನ್ ಕಿಲ್ಲರ್ ಕೊಟ್ಟು ಅದಕ್ಕೆ ಮನೇಲೆ ರೆಸ್ಟ್ ಮಾಡಿಸಿ ಇಲ್ಲೇ ಮೇವು ನೀರು ಕೊಟ್ಟಾಗ ರಿಕವರ್ಡ್ ವಿತಿನ್ 7 days, 7 ದಿನದಲ್ಲಿ ಅದು ಕಂಪ್ಲೀಟ್ ರಿಕವರಿ ಆಯ್ತು. ಸರ್ ಅದು ಜೊತೆಗಿದ್ದಾಗ ಅದಕ್ಕೊಂದಕ್ಕೆ ಕಾಯಿಲೆ ಬಂದ್ರೆ ಅದೊಂದಕ್ಕೆ ಆಯ್ತು, ಇನ್ಯಾವಕ್ಕೂ ಏನು ಆಗ್ಲಿಲ್ಲ. ಬರೋದು ಇಲ್ವಾ? ಬರೋದು ಇಲ್ಲ, ಯಾಕೆಂದ್ರೆ ಅದು ಸಾಂಕ್ರಾಮಿಕ ರೋಗ ಅಲ್ಲ. ಕುಂಟು ರೋಗ ಸಾಂಕ್ರಾಮಿಕ ರೋಗ ಅಲ್ಲ. ಆ ನೊಣ ಯಾವ್ಯಾವ ಕುರಿ ಕಡಿತದ ಅವ ಕುರಿಗೆ ಮಾತ್ರ ಇನ್ಫೆಕ್ಟ್ ಆಗುತ್ತೆ. ಅದು ಮಳೆಗಾಲದಲ್ಲಿ ಇಲ್ಲಿ ನಮ್ಮ ಮನೆ ಮುಂದೆ ಹೆಚ್ಚು ಕಡಿಮೆ ದಿನಕ್ಕೆ 1,000 ಕುರಿ ಓಡಾಡ್ತವೆ ಹೊರಗಡೆ ಬೇಯಿಸ್ತಾರಲ್ಲ ಅವ್ರು, ಅದರಿಂದ ಬಂದು ಇನ್ಫೆಕ್ಟ್ ಆಗಿರ್ಬೋದು. ಅದೊಂದ್ ಬಿಟ್ರೆ ಮಾಮೂಲಿ PPR HS ಅವೆಲ್ಲ ನಾವು ಇಂಜೆಕ್ಷನ್ ಮಾಡಿಸ್ತೀವಿ, ವ್ಯಾಕ್ಸಿನೇಷನ್. ಸರ್ ಈಗ ಅದು 2 ಟೈಮ್ ಮೆಡಿಸಿನ್ ಕೊಟ್ಟಾಗ ಮರಿ
ಒಂದ್ ತಿಂಗಳು ಹಿಂದಕ್ಕೂ ಇದು ಮರಿ ತೋರಿಸ್ತೀರಾ ಸರ್? ತೋರಿಸ್ತೀವಿ ಸರ್, ಇಲ್ಲೇ ಐತೆ ಸರ್, ಇದೇ ಮರಿಯೋದು. ಹಾ ಅದೇ ಸ್ಟಾರ್ಟಿಂಗ್ ಬಂದಾಗ ಜೋಶಲ್ಲಿ ಸೈಕ್ಲೋನ್ 2 ಸಲ ಹಾಕ್ಬಿಟ್ಟು ಸ್ವಲ್ಪ ಸ್ಟ್ರೆಸ್ ಆಗ್ಬಿಟ್ಟಿತ್ತು. ಆಮೇಲೆ ಬ್ಲೂಟನ್ ಡಿಸೀಸು ಇದಕ್ಕೆ ಬಂದಿತ್ತು. ಸರ್ ಅದನ್ನೆಲ್ಲ ಮಾಡಿದ್ಮೇಲೆ ಇಂಜೆಕ್ಷನ್ ಕೊಟ್ಟು ರಿಕವರಿ ಆಯ್ತು. ಆಮೇಲೆ ಇದು ಒಳ್ಳೆ ಜಾತಿ ಮರಿ, ಇರೋದ್ರಲ್ಲಿ ನಂಬರ್ 1 ಮರಿ ಇದು ಇರೋದ್ರಲ್ಲಿ ನಂಬರ್ 1. ಹೋದ್ರೆ ಈ ಫ್ಲಾಕ್ ಈ ಹಿಂಡಿಗೆ ಅವಮಾನ ಒಂಥರ, ಅಂದ್ರೆ ಚೆನ್ನಾಗ್ ಅನ್ಸಲ್ಲ. ಇದು ಚೆನ್ನಾಗಿತ್ತು ಮರಿ, ಒಳ್ಳೆ ಕೆಂಗುರಿ ಜಾತಿ ಮರಿ, ಜಾಡಾಗಿತ್ತು, ನಡು ಮುಟ್ಟಿದ್ರೆ ಒಳ್ಳೆ ಕಲ್ಲಿತ್ತು, ಅಂದ್ರೆ ಮರಿ ಅಷ್ಟು ಲುಕ್ ಇತ್ತು, ಜಾತಿ ಮರಿ. ಖುಷಿ ಆಗೋದು ಶೆಡ್ಡಿಗೆ ಬಂದು ನೋಡಕ್ಕೆ. 40 kg ತೂಕ ಇದೆ, 40 kg ತೂಕ, 45 ಲೈವ್ ವೇಟ್. ಎಷ್ಟು ತಿಂಗಳು ಮರಿ? ಈಗ ನಾವು ತಂದಾಗ ಒಂದ್ 6 ತಿಂಗಳು ಮರಿ. 6 ತಿಂಗಳು ನಾವು ಸಾಕಿರೋದು 3 to 4. ಅಲ್ಲೇ 9 ರಿಂದ 10 ತಿಂಗಳು. ಸರ್ ಆ ಕಾಯಿಲೆ ಬಂದಾಗ ಈ ಮೈ ಮೇಲಿರೋ ಕೂದಲು ಉದುರೋದು ಈ ತರ ಏನಾನ ಆಗ್ತಿರ್ತದ ಸರ್? ಕೆಲವೊಂದ್ ಮರಿಲಿ ನ್ಯಾಚುರಲ್ ಆಗಿ ಅವೇ ಉದುರ್ತವೆ. ಕಟಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅಂದ್ರೆ ಜಾತಿ ಮರಿ ಒಳ್ಳೆ ನಯಸ್ತರ ಬಂದ್ಬಿಡುತ್ತೆ. ಅವು ನೋಡಕ್ಕೂ ತುಂಬಾ ಚೆನ್ನಾಗಿರ್ತವೆ. ಆಮೇಲೆ ಇನ್ನೊಂದು ಓವರ್ ಫೀಡಿಂಗ್ ಕೊಟ್ಟು ಡ್ಯಾಮೇಜ್ ಆಗಿದೆ ನೋಡಿ ಈ ಮರಿ. ಓವರ್ ಫೀಡ್ ಹೆವಿ ತಿಂದು ಈಗ ಲೋಕಲ್ ಅಲ್ಲಿ ನಾವ್ ಏನೇನ್ ಕೊಡ್ತೀವಿ ಅದನ್ನ ಮಾತ್ರ ಕೊಡ್ಬೇಕು. ಈಗ ಜೋಳ, ಹಿಂಡಿ. ನಾನೇನ್ ಮಾಡಿದೆ, ಸೋಯಾಬೀನ್ ಅಂತ ತಗೊಂಡ್ಬಂದು ಹಾಕ್ಬಿಟ್ಟೆ. ಚೆನ್ನಾಗಿ ದಪ್ಪ ಆಗ್ಲಿ ಅಂತ. ಸೋಯಾಬೀನ್ ಓವರ್ ಫೀಡ್ ಮತ್ತೆ ಡಬಲ್ ಡೋಸೇಜ್ ಮಾಡ್ಬಿಟ್ಟೆ. ಈಗ 1 ಸೇರ್ ಹಾಕ್ತಿದ್ವಿ ಅಂತೇಳಿ ಟೋಟಲಿ, ಅವಾಗ 2 ಸೇರ್ ಹಾಕ್ದೆ. ಅವಾಗ ಏನಾಯ್ತು, ಉಚ್ಚಿದ್ಮೇಲೆ 1 ತಿಂಗಳು ಹಿಂದಕ್ಕೆ ಹೋಯ್ತಿದ್ ಮರಿ. ಅವಾಗ ಮೈ ಬಿಟ್ಟಿದ್ದು ಇನ್ನೂ ಇದಾಗಿಲ್ಲ, ರಿಕವರಿ ಆಗಿಲ್ಲ. ಅಂದ್ರೆ ಅವ್ರ ಪಾಡಿಗೆ ಹೋಗಿ ಬಿಡ್ಬೇಕು. ಮಿನಿಮಮ್ ಡೋಸೇಜ್ ಮಾಮೂಲಿ ನಾವ್ ಏನ್ ಕೊಡ್ತಿರ್ತೀವಿ, ಒಂದ್ 200 ಗ್ರಾಮು 250 ಗ್ರಾಮು ಡೋಸೇಜ್ ಜಾಸ್ತಿ ಮಾಡ್ತಾ 750 ಗ್ರಾಮ್ ತನಕ ಒಂದ್ ಮರಿ ಕೊಡ್ಬೋದು. ಅದ್ರ ಜೊತೆ ಡೈಜೆಷನ್ ವೆರಿ ಇಸ್ ಇಂಪಾರ್ಟೆಂಟ್. ಕೆಲವೊಂದ್ ಕುರಿ ಫ್ಲಾಕ್ ಅಲ್ಲಿ ಹಿಂಗ್ ಬಿಟ್ಟಾಗ ಹೆವಿ ತಿಂತವೆ, ಸ್ಪೀಡ್ ಆಗಿ ತಿಂತವೆ. ನನಗ್ ಬೇಕು ಅಂತ ಕಾಂಪಿಟೇಷನ್ ಮೇಲೆ ತಿಂತವೆ. ತಿಂದಾಗ ಡೈಜೆಷನ್ ಆಗಲ್ಲ ಒಂದೊಂದ್ ಟೈಮ್. ಅವಾಗ ತಲೆ ಬಗ್ಸ್ಕೊಂಡು ಮೂಲೆ ನಿಂತ್ಕೊತವೆ, ಕಿವಿ ಇಳೆ ಬಿಟ್ಕೊಂಡು. ಆಕ್ಟಿವ್ ಇರಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಮತ್ತೆ ಅದು ಆಕ್ಟಿವ್ ಬರ್ಬೇಕು ಅಂದ್ರೆ ನಾವು ಅದ್ರ ಡೈಜೆಷನ್ ಜೊತೆ ನಾವು ಚೆನ್ನಾಗಿ ಕೇರ್ ತಗೋಬೇಕು. ಕೇರ್ ಅಂದ್ರೆ ESAC ಬೋಲಸ್ಸು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಡೈಜೆಷನ್ ರುಮೆಂಟಾಸು, ಈ ತರ ಆತರ ಕೊಟ್ಕಂತ ಹೋದ್ರೆ ಒಂದ್ ಕಾಲ್ ಭಾಗ ಮಾತ್ರೆ ಯಾವ್ದು ಹುಷಾರಿಲ್ದಂಗ ಆಗುತ್ತೆ ಟಕ್ಕಂತ ಹಾಕಿದ್ರೆ ಅದು ನಾರ್ಮಲ್ ಆಗಿ ಉಡಿ ತರ ಹಾಕ್ಬೇಕು. ಪಿಸ್ಕೆನ ಪುರಿ ಪಿಸ್ಕೆ ತರ ಇರ್ಬೇಕು. ಅಂದ್ರೆ ಒಂದೊಂದು ಅಗಳಾಗಿ ಸಪ್ರೇಟ್ ಆಗಿ ಬೀಳ್ಬೇಕು, ಅದು ಉಂಡುಂಡೆ ಬೀಳ್ಬೇಕಾ ಎಲ್ಲ ಜೊತೆ ಸೇರಿ? ಪುರಿ ಪಿಸ್ಕೆ ಅಂದ್ರೆ ಉಡಿಯಾಗಿ ಬೀಳ್ಬೇಕು. ನಾರ್ಮಲಿ ಮಿನಿಮಮ್ ಮಾಯಿಶ್ಚರ್ ಇರ್ಬೇಕು, ಪೂರ್ತಿ ಡ್ರೈನು ಆಗ್ಬಾರ್ದು. ಆಪ್ಟಿಮಮ್ ಮಾಯಿಶ್ಚರ್ ಇರ್ಬೇಕು. ಆಮೇಲೆ ದನಿನ್ ತರ ಸಗಣಿ ಇಡಬಾರ್ದು. ದನಿನ್ ತರ ಸಗಣಿ ಇಟ್ರು ಅದು ಡೈಜೆಷನ್ ಏನೋ ಪ್ರಾಬ್ಲಮ್, ಓವರ್ ಡೋಸೇಜ್, ಇದು ಓವರ್ ಫುಡ್ ತಗೊಂಡಿರ್ಬೋದು. ಕರೆಕ್ಟ್ ಆಗಿ ಮಾಮೂಲಿ ಏನ್ ಹಾಕತ್ತೆ ಅದ್ ಹಾಕ್ಬೇಕು ಅಷ್ಟೇ. ಅದು ಕರೆಕ್ಟ್ ಆಗಿ ನೀರು, ಕರೆಕ್ಟ್ ರುಮಿನೇಷನ್, ಮಿಲ್ಕ್ ಚೆನ್ನಾಗಿ ಆಗ್ತು ಅಂದ್ರೆ ಏನು ತೊಂದರೆ ಇರಲ್ಲ. ಸರ್ ಈಗ ಕುರಿ ಸಾಕಾಣಿಕೆಗೆ ಮೇವು ಹೆಚ್ಚಾಗೂ ಕೊಡಂಗಿಲ್ಲ, ಕಮ್ಮಿನೂ ಕೊಡಂಗಿಲ್ಲ ಅಂತೀರಾ? ಈಗ ನಾವಾದ್ರೆ ಊಟ ಕುಂತ್ಕೊಂಡ್ರೆ ಯಾರನ್ನ ಊಟ ಬಡ್ಸಕ್ ಅಂದ್ರೆ ಸಾಕು ಅಂತೀವಿ. ಅವು ಹೇಳಲ್ಲ. ನಮ್ ಕೈ ಅಳತೆ ಮೇಲೆ ನಾವ್ ಹಾಕೊಂಡ್ ಹೋಗ್ಬಿಟ್ಟಿರ್ತೀವಿ. ಒಂದ್ ಕುರಿ ಮತ್ತೆ ಒಂದ್ ಕುರಿ ಜಾಸ್ತಿ ತಿಂತತೆ, ಒಂದ್ ಕುರಿ ಕಮ್ಮಿನೂ ತಿಂತ ಇರ್ತತೆ. ಹೇಗೆ ಜಾಸ್ತಿನೂ ಕೊಡ್ಲಿಲ್ದಂಗೆ ಕಮ್ಮಿನೂ ಕೊಡ್ಲಿಲ್ದಂಗೆ ಹೇಗ್ ಮಾಡ್ಕೊಳೋದು? ಸರ್ ಮೇವಲ್ಲಿ ಜಾಸ್ತಿ ಗೀಸ್ತಿ ಏನಿಲ್ಲ, ಎಷ್ಟು ಬೇಕಷ್ಟೇ ತಿಂತವೆ. ನೀವು ಜಾಸ್ತಿ ಹಾಕಿರೋ ಬಿಡ್ತವೆ. ಯಾವ್ದು ರಾಗಿ ಹುಲ್ಲಾಗಿರ್ಬೋದು, ನಾವು ಉಳ್ಳಿ ಒಟ್ಟ ಹಾಕ್ತಿವಿ, ಉಳ್ಳಿ ಒಟ್ಟ ಆಗಿರ್ಬೋದು ಹಂಗೆ ಬಿಡ್ತವೆ. ಜಾಸ್ತಿ ಯಾವ್ ತಿಂತವೆ ಅಂದ್ರೆ ಜೋಳ ಕಾನ್ಸಂಟ್ರೇಟೆಡ್ ಫೀಡ್. ಇದು ಜೋಳ, ಹಿಂಡಿ, ಬೂಸ. ಈ ಬೂಸ ಕೊಟ್ರೆ ಏನಾಗುತ್ತೆ, ಕ್ಯಾಟಲ್ ಫೀಡ್ ಇದೆಯಲ್ಲ ದನಿನ್ ಬೂಸ, ಉಚ್ತವೆ ಜಾಸ್ತಿ ಕೊಟ್ರೆ. ನೋಡಿದೀವಿ, ಅದು ಚೆನ್ನಾಗಿ ರುಮಿನೇಷನ್ ಆಗ್ಬೇಕು. ಎಷ್ಟು ಬೇಕಷ್ಟು ಮಿನಿಮಮ್ ಒಂದು ಆವರೇಜ್ ಅಲ್ಲಿ ಅಳತೆ ಮಾಡಿ ಎಲ್ಲಕ್ಕೂ ಬಿಟ್ಟು 1 ಗಂಟೆ ಗ್ಯಾಪ್ ಕೊಡ್ತೀವಿ. ಏನು ಹಾಕಲ್ಲ, ನೀರ್ನು ಕೊಡಲ್ಲ. 1 ಅವರ್ ನೀರ್ ಕೊಟ್ರೆ ನಮ್ಗೆ ಏನಾಗುತ್ತೆ, ಪಿಸ್ಕೇಲ್ ಬಂದ್ಬಿಡುತ್ತೆ ಕಾಳು. ಪಿಸ್ಕೇಲ್ ಬಂತು ಅಂದ್ರೆ ಅದಕ್ಕೆ ದಕ್ಕಲ್ಲ. ಅದೇನ್ ಮಾಡ್ಬೇಕು, ರುಮಿನೇಷನ್ ಅಂದ್ರೆ ಮೆಲ್ಕ್ ಹಾಕ್ಬೇಕು. 1 ಅವರ್ ಚೆನ್ನಾಗಿ ಮೆಲ್ಕ್ ಹಾಕ್ಬೇಕು, ನೀರ್ ಕೊಡಬಾರ್ದು. ಆಮೇಲೆ ಅವಕ್ಕೆ ಮೇವ್ ಹಾಕ್ಬಿಟ್ಟು ನೀರ್ ಇಡ್ಬೇಕು. ಚೆನ್ನಾಗಿ ಎಷ್ಟು ರುಮಿನೇಷನ್ ಆಗುತ್ತೆ ಅಷ್ಟು ಚೆನ್ನಾಗಿ ದಕ್ಕುತ್ತೆ. ಸರ್ ನೀವು ಮೆಕ್ಕೆಜೋಳ ಕೊಡಲ್ಲ? ಸರ್ ಮೆಕ್ಕೆಜೋಳ ಕೊಡ್ತೀವಿ ಸರ್. ಮೆಕ್ಕೆಜೋಳ 1, ಇದು ಕಡ್ಲೆಕಾಯಿ ಹಿಂಡಿ 2, ಆಮೇಲೆ ಅದನ್ನ ಬಿಟ್ರೆ ಇದೊಂದು ಬೂಸ, ಮಾಮೂಲಿ ದನಿನ್ ಬೂಸ. ನೀರಲ್ಲಿ ಕಲ್ಸಿಕ್ ಬಿಡ್ತೀರಾ? ನೀರಲ್ಲಿ ಕಲ್ಸಲ್ಲ ಸರ್, ನಾವು ಡ್ರೈ ಕೊಡ್ತೀವಿ. ನೀರಲ್ಲಿ ಕಲ್ಸಂಗ್ ಕೊಟ್ರೆ ಅನುಕೂಲ. ಅದು ರೂಢಿ ಮಾಡ್ದಂಗೆ. ಹೊಸ್ತಾಗ್ ಕೊಟ್ರೆ ಅವು ತಿನ್ನಲ್ಲ ಮರಿಗಳು. ನೀವ್ ಹಂಗ್ ಕೊಡ್ತೀನಿ ಅಂದ್ರೆ ಸಣ್ಣದಲ್ಲಿ ಸ್ವಲ್ಪ ನೀರ್ ಚಿಮುಕ್ಸ್ಬಿಟ್ಟು ಮಾಮೂಲಿ ದನಿನ್ ಬೂಸಕ್ಕೆ ಅದಕ್ಕೆ ಮಿನರಲ್ ಮಿಕ್ಸರ್ ಹಾಕಿದ್ರೆ ಒಳ್ಳೇದು. ಜಿಂಕ್, ವಿಟಮಿನ್ಸ್ ಇದ್ ಬರುತ್ತೆ. ಮಿನರಲ್ ಮಿಕ್ಸ್ಚರ್ KMF ಸಿಗುತ್ತೆ, ನಾವು ಅದನ್ನೇ ಹಾಕ್ತಿವಿ ಸ್ವಲ್ಪ ಲೈಟ್ ಆಗಿ. ಆಮೇಲೆ ಇನ್ನೊಂದು ಸಮೃದ್ಧಿ ಅಂತ ಸಿಗುತ್ತೆ, ಉದಾರ ಶಕ್ತಿ ಅಂತ ಸಿಗುತ್ತೆ. ಇವೆಲ್ಲ ವಿಟಮಿನ್ಸ್ ಸಿಗುತ್ತೆ, ಡೈಜೆಷನ್ ಚೆನ್ನಾಗಾಗತ್ತೆ, ಟ್ರೇಸ್ ಎಲಿಮೆಂಟ್ಸ್ ಚೆನ್ನಾಗಿ ಸಿಗ್ತವೆ. ಈಗ ಸರ್ ಕುರಿ ಸಾಕಾಣಿಕೆ ಮಾಡೋದಾದ್ರೆ ಯಾವ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ?
ಕುರಿ ಸಾಕಾಣಿಕೆ ಮಾಡೋದಾದ್ರೆ ಸ್ಟಾರ್ಟಿಂಗ್ ಒಂದ್ 2 ತರಬೇಕು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ ಅಂದ್ರೆ ಒಂದೇ ಸಲ ನಾವು 50 ಕುರಿ ತರ್ತೀನಿ ಅಂದ್ರೆ ತರಬೇಕು. ಎಕ್ಸ್ಪೀರಿಯನ್ಸ್ ಇದ್ರೆ ಓಕೆ. ಸ್ಟಾರ್ಟಿಂಗ್ ತರದಾದ ಒಂದ್ 2 ತರಬೇಕು. 2 ತಂದು ಒಂದು ವಾರ 15 ದಿನಕ್ಕೆ ಒಂದು ಅನುಭವ ಆಗುತ್ತೆ. ಏನೇನ್ ಫೇಸ್ ಮಾಡ್ಬೇಕಾಗುತ್ತೆ ಸ್ಟಾರ್ಟಿಂಗ್ ಬಂದಾಗ ಅವಕ್ಕೊಂದ್ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ನಾರ್ತ್ ಕರ್ನಾಟಕದಿಂದ ತರ್ತಾರೆ ಜನರಲಿ ಕೆಂಗೂರಿ. ಅಲ್ಲಿಂದ ಈ ಕ್ಲೈಮೇಟಿಗೆ ಬಂದಾಗ ಅವಕ್ಕೆ ಡ್ರೈ ಫುಡ್ ಕೊಡ್ಬೇಕು. ಆಮೇಲೆ ನೀವು ಇನ್ನೊಂದ್ 4 ತಗೊಂಡ್ಬಂದು ಹತ್ ಮಾಡಿ ಒಂದು ಬ್ಯಾಚ್ ಬೇಗನೆ ಒಂದ್ 3 ತಿಂಗಳಲ್ಲಿ ನಿಮಗೆ ಎಲ್ಲ ಗೊತ್ತಾಗತ್ತೆ. ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಏನ್ ಹೇಳಿದ್ರು ಏನೂ ಗೊತ್ತಾಗಲ್ಲ. ಮಾತ್ರೆ ಹೇಳಿದ್ರೆ ಒಂಥರ ಜೋಶಲ್ಲಿ ಓವರ್ ಫೀಡಿಂಗು ಅಥವಾ ಓವರ್ ಆರೈಕೆ ಆದ್ರೂ ಡೇಂಜರು, ಕಡಿಮೆ ಆರೈಕೆ ಆದ್ರೂ ಡೇಂಜರು. ಅಂದ್ರೆ ಇಂಟೆನ್ಸಿವ್ ಒಂಥರ ICU ತರ ಇವು. ಏನಾದ್ರು ಆಯ್ತು ಅಂದ್ರೆ ಅವು ಪಾಡಿಗೆ ಅವು ಇರ್ತವೆ. ನಾವು ನೋಡ್ತಾ ಇರ್ಬೇಕು, ಅಬ್ಸರ್ವೇಷನ್ ಮಾಡ್ತಿರ್ಬೇಕು. ಏನಾರ ಶೀತ ಆಯ್ತಾ, ಗೊಣ್ಣೆ ಬಂತ, ಅದಕ್ಕೆ ಏನ್ ಹಾಕ್ಬೇಕು ನಾವೇ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ರೈತರು ಕೇಳ್ಕೊಂಡು ಇಲ್ಲ ಡಾಕ್ಟರ್ ಕೇಳ್ಕೊಂಡು ನಾವೇ ಇಂಜೆಕ್ಷನ್ ಮಾಡ್ತೀವಿ. ಆಮೇಲೆ ಓವರ್ ಫೀಡಿಂಗ್ ಆದ್ರೆ ಗೊತ್ತಾಗ್ಬಿಡುತ್ತೆ. ಜೀರ್ಣ ಆಗಿಲ್ಲ ಅಂದ್ರೆ ಹೊಟ್ಟೆ ಉಬ್ರಿಸ್ಕೊಳತ್ತೆ. ಒಂದೊಂದು ಟೈಮು ಹೊಟ್ಟೆ ಉಬ್ರಿಸ್ಕೊಂಡಾಗ ಏನ್ ಕೊಡ್ಬೇಕು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಈ ತರ ಮಾಡ್ಕೊಂಡು ಒಂದು ಅನುಭವ ಅಂತ ಒಂದು ಲಾಭ ಅಂತ ಬಂದ ಮೇಲೆ ನೆಕ್ಸ್ಟ್ ಮಾಡಿದ್ರೆ ಒಳ್ಳೇದು. ಈಗ 10 ಕುರಿ ತಂದಿರ್ತೀವಿ, 10 ಕುರಿಗೆ ಒಂದು 80 ರಿಂದ 90 ಸಾವಿರ ಆಗುತ್ತೆ ಕಡೆ ಲೋಕಲ್ ಅಂತಂದ್ರೆ ನಮ್ಮ ಮನೆ ಬರೋಷ್ಟೊತ್ತಿಗೆ. ಅದ್ರಾಗ ಒಂದು ಹೋಯ್ತು ಅಂದ್ರೂ ನಮ್ದು ಹೋಗುತ್ತೆ. ಅಂದ್ರೆ ಡಿಮೋಟಿವೇಶನ್, ಅವನಿಗೆ ಮಾಡೋ ಮನ್ಸೇ ಇಲ್ಲ ಏನಕ್ಕೆ ಮಾಡೋಣ ಅಂತ. ಸರ್ ಈಗ ಮತ್ತೆ ಇಲ್ಲಿ ನೀವು ಕುರಿಗಳನ್ನ ಮಾರ್ಕೆಟ್ ಇಂದಾನು ತಂದು ಸಾಕ್ತಿದ್ದೀರಾ. ಆಮೇಲೆ ಅಲ್ಲಿ ಡಾರ್ಪರ್ ಇದೆ ಮತ್ತೆ ನಾರಿ ಸುವರ್ಣ ಇದೆ ನಿಮ್ಮ ಹತ್ರ. ಯಾಕೆ 2 ಮಾಡ್ಕೊಂಡಿದ್ದೀರಾ? ಅಂದ್ರೆ ಈ ಶೆಡ್ಗಳು ನೋಡಿದಾಗ ಡಾರ್ಪರ್ ದಟ್ ಈಸ್ ಬಿಕಮ್ ಎ ಟ್ರೆಂಡ್. ಅದ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅದು ಒಳ್ಳೆ ದುಂಡು ಫುಟ್ಬಾಲ್ ನಂಗೆ ಇರುತ್ತೆ ನೋಡಿ. ಎಲ್ಲ ಇದೆ ನೋಡಿ. ಹೌದೌದು, ಒಳ್ಳೆ ದುಂಡು ಫುಟ್ಬಾಲ್ ನಾಗ ನೋಡಿದ ತಕ್ಷಣ ಅಟ್ರಾಕ್ಟಿವ್. ಎಲ್ಲರಿಗೂ ಅದು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು F1 ಮರಿ ತಗೊಂಡ್ಬಂದಿ. ಗಬ್ಬಾಗಿದೆ 20 ದಿವಸದಲ್ಲ ಮರಿ ಆಗ್ತದೆ. ಅಂದ್ರೆ ಅದು F1 ಅಂದ್ರೆ ಅದ್ರ ತಾಯಿ ರ್ಯಾಂಬುಲೆಟ್, ತಂದೆ ಡಾರ್ಪರ್. ಈಗ ಅದಕ್ಕೆ ರ್ಯಾಂಬುಲೆಟ್ ಕ್ರಾಸ್ ಆಗಿದೆ. ನಮ್ ಸ್ನೇಹಿತರು ಮನೆಯಿಂದ ತಗೊಂಡ್ಬಂದಿದ್ದೆ ಸರ್. ಆಮೇಲೆ ಅದೊಂದ್ ಬಿಟ್ರೆ ಇವೆರಡು ತಾಯಿ ಮಗಳು ನಾರಿ ಸುವರ್ಣ 2 ಮರಿ ಹಾಕಿತ್ತು. ನಮ್ ಫ್ರೆಂಡ್ ಗೆ ರಿಕ್ವೆಸ್ಟ್ ಮಾಡಿಕ್ಕೆ ನಮಗೆ ಕೊಟ್ಟಿದ್ದಾರೆ. ಒಂದ್ ಗಂಡು ಮರಿ ಇತ್ತು, ಒಂದ್ ಹೆಣ್ಣು ಮರಿ ಇತ್ತು. ನಾನು ಒಂದ್ ಗಂಡು ಮರಿ ಅವ್ರ ಹತ್ರನೇ ಬಿಟ್ಟು ಹೆಣ್ಣು ಮರಿ ಮಾತ್ರ ತಗೊಂಡ್ಬಂದಿದ್ದೀನಿ. 2 ತಿಂಗಳು ಮರಿ ಅದು. ಮತ್ತೆ ಇದು ಕಾನ್ಸೀವ್ ಆಗಿದೆ ಜನವರಿ 19 ಅಲ್ಲಿ. ಮತ್ತೆ 100% ಕಾನ್ಸೀವ್ ಆಗಿದೆ. ಅದಕ್ಕೋಸ್ಕರ ಇದು ಪ್ರೆಗ್ನೆಂಟು ಆಗುತ್ತೆ. ಇನ್ನೊಂದು 4 ತಿಂಗಳು, 4 ರಿಂದ 5 ತಿಂಗಳಲ್ಲಿ ಇದು ಮರಿ ಹಾಕುತ್ತೆ. ಇನ್ನೊಂದ್ ತಿಂಗಳಲ್ಲಿ ಇದು ಮರಿ ಹಾಕುತ್ತೆ. ಇರ್ಲಿ ಬ್ರೀಡಿಂಗ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇಷ್ಟ ಜಾಗದಲ್ಲಿ ಇಷ್ಟ ಮಾಡಿದ್ದೀನಿ. ಅಂದ್ರೆ ಹೈಟೆಕ್ ಏನು ನಾನು ಬಂಡವಾಳ ವಸ್ತಿಂದ ಹಾಕಿಲ್ಲ. ಬಂಡವಾಳ ಹಾಕಿರೋದು ಒಂದು ಈ ಚೈನ್ ಲಿಂಕ್ ಮೆಶ್. ಅದೊಂದ್ ಬಿಟ್ರೆ 2 ಪೈಪ್ ಹಾಕಿದೀನಿ. 10 ಅಡಿ ಪೈಪ್. ಅದು 2600 ರೂಪಾಯಿ ಬಿದ್ದು ನಂಗೆ 2. ಅದೊಂದ್ ಪೈಪು. ಅದೊಂದ್ ಬಿಟ್ರೆ ಇರೋದ್ರಲ್ಲೇ ಲೋಕಲ್ ಅಲ್ಲಿ ಏನಿದೆ ಈ ರೀಪರ್ ಕೊಟ್ಬಿಟ್ಟು ಅದ್ರೊಳಗೆ ನೆಗಿದಂಗ್ ಮಾಡಿದೀನಿ ಅಷ್ಟೇ. ಸರ್ ಈಗ ಮುಂದಿನ ದಿನಗಳಲ್ಲಿ ಇವೆರಡರಲ್ಲಿ ಯಾವ್ದು ಕ್ಯಾನ್ಸಲ್ ಮಾಡ್ಕೊಂತೀರಾ, ಯಾವ್ದು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಈ 2 ಬೀಡಲ್ಲಿ? ಅಂದ್ರೆ ಆ ಕಡೆ ಮಾರ್ಕೆಟ್ ಇಂದ ತರೋದು 3 ತಿಂಗಳು ಸಾಕಾಣಿಕೆ ಮಾಡಿ ಮಾರೋದು, ಇವು ಬೀಡಿಂಗ್ ಮಾಡ್ಕೊಂತಿದ್ದೀರಾ. ಇವೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ, ಆ ಕಡೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ? ಸರ್ ಈಗ 2 ಕಷ್ಟ ಐತೆ. 2 ಕಷ್ಟ ಇದೆ. ಫ್ಯಾಟ್ನಿಂಗು ಕಷ್ಟ ಇದೆ. ಬ್ರೀಡಿಂಗು ಬಹಳ ಹುಷಾರಾಗಿ ಮಾಡ್ಬೇಕು. ಯಾಕೆಂದ್ರೆ ಅದು ಲಾಂಗ್ ಟರ್ಮ್. ಫ್ಯಾಟ್ನಿಂಗು ಶಾರ್ಟ್ ಟರ್ಮ್. 4 ರಿಂದ 6 ತಿಂಗಳು ಇಲ್ಲ 8 ತಿಂಗಳು ಮುಗಿಸಿ ಉಯ್ಕೊಂಡ್ ತಿಂತಾರದ್ನ. ಹೌದೌದು. ಆದ್ರೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಮರಿ ತಗೋಬೇಕಾದ್ರೆ ಯಾಮಾರ್ತಾರೆ. ಒಂದ್ ರಿಸ್ಕ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಲಾಟಲ್ ಕೊಡ್ತಾರ ಅವ್ರು. ನೋಡಪ್ಪ ಸೆಲೆಕ್ಷನ್ ಮಾಡಕ್ ಬಿಡಲ್ಲ. ನೋಡಪ್ಪ ಇದೊಂದ್ 20 ಮರಿ ಹಿಂಡು, ಇದೊಂದ್ 30 ಮರಿ ಹಿಂಡು, ನಿಂಗ್ ಸೆಲೆಕ್ಟ್ ಮಾಡಕ್ ನೋ ಅವಕಾಶ. ಅದ್ರಾಗೆಲ್ಲ ಕಾಲ್ಟ್ ಮರಿ, ಕೂದ್ಲು ಒಯ್ಕೊಂಡ್ರವು ಈ ತರ ಮರಿನೂ ಸಿಗ್ತವೆ. ನಮಗೆ ಸೆಲೆಕ್ಷನ್ಗೆ ಅವಕಾಶ ಇರಲ್ಲ. ಅಲ್ಲಿ ನಮಗೆ ಒಂದ್ 4 ಕಾಲ್ಟ್ ಮರಿ ಎಲ್ಲಾದ್ರೂ ಫೇಲ್ ಆಗಿರೋ ಮರಿ ಬಂದ್ರೆ ನಮಗೆ ಅಲ್ಲಿ ಹೋಯ್ತು. ಆಮೇಲೆ ಬ್ರೀಡಿಂಗ್ ಅಲ್ಲೂ ಅಷ್ಟೇ. ಬ್ರೀಡಿಂಗ್ ಅಲ್ಲಿ ವೇರಿಯೇಷನ್ ಅದು ಅಪಾಷನ್ ಆಗೋದು, ಆಮೇಲೆ ಮೆಡಿಸಿನಲ್ ಕರೆಕ್ಟ್ ಆಗಿ ಇಂಬ್ರೀಡಿಂಗ್ ಆಗೋದು. ಕರೆಕ್ಟ್ ಆಗಿ ಬ್ರೀಡಿಂಗ್ ಬಗ್ಗೆನು ನಾಲೆಡ್ಜ್ ಇದ್ರೆ ಚಂದ. ಇಂಬ್ರೀಡಿಂಗ್ ಆದ್ರೂ ಕಷ್ಟ. ಮರಿ ರಬ್ಬಕ್ ಬರಲ್ಲ. ವಿಗರ್ ಅಂತಾರಲ್ಲ, ಆ ವಿಗರ್ ಇರಲ್ಲ. ವಿಗರ್ ಚೆನ್ನಾಗಿರ್ಬೇಕಂದ್ರೆ ಇಂಬ್ರೀಡಿಂಗ್ ಡಿಪ್ರೆಷನ್ ಆಗ್ಬಾರ್ದು. ಸಂಬಂಧಿಕರ ಕೈಲಿ ಸಂಬಂಧನ ಮತ್ತೆ ಡೆವಲಪ್ ಮಾಡಬಾರ್ದು. ಅಂದ್ರೆ ನೀವು ಈಗ ಸಂಬಂಧಿಕರ ಕೈಯಲ್ಲಿ ಸಂಬಂಧನ ಡೆವಲಪ್ಮೆಂಟ್ ಮಾಡಬಾರ್ದು ಅಂದ್ರೆ ಈಗ ಇದಕ್ಕೆ ಹೆಣ್ಣು ಗಂಡು 2 ಮರಿ ಹುಟ್ಟಿದಾವೆ. ಹಂಗಲ್ಲ ಹೇಳ್ತೀನಿ ನೋಡಿ ಎಕ್ಸಾಂಪಲ್ ನೋಡಿ. ಈಗ ಇದು ನಾರಿ ಸುವರ್ಣ 2 ಮರಿ ಹಾಕತ್ತೆ ಅನ್ಕೊಳ್ಳಿ. ಈ ನಾರಿ ಸುವರ್ಣ 2 ಮರಿ ಹಾಕತ್ತೆ. 2 ಮರಿ ಹಾಕಿದಾಗ ಅವು 2 ಟಗರು ಮರಿ ಬೀಳ್ತವೆ. ಆ ಟಗರು ಮರಿ ನಾನೇನ್ ಮಾಡ್ತೀನಿ, ಬ್ರೀಡಿಂಗ್ ಇಟ್ಕೊತೀನಿ. ಆ ಬ್ರೀಡಿಂಗ್ ಇಟ್ಕೊಂಡಾಗ ನಾನು ಬ್ರೀಡಿಂಗ್ ಒಳ್ಳೆ ಟಗರು ಮರಿ ಜಾತಿ ಚೆನ್ನಾಗಿ ಬರುತ್ತೆ. ಆ ಟಗರ್ ಇಟ್ಕೊಂಡು ನಾನು ಬೇರೆ ಕುರಿ ಕ್ರಾಸ್ ಮಾಡಿಸಿದ್ರೆ ಓಕೆ. ಇದು ತಾಯಿ, ಅದು ತಂಗಿ, ಅಕ್ಕ, ಒಂದೇ ಸಂಬಂಧ ಆದಾಗ ಮಕ್ಕಳು ವಿಗರ್ ಇರಲ್ಲ. ಮಕ್ಕಳು ಹುಟ್ಟವೆ, ಚೆನ್ನಾಗಿ ಹುಟ್ಟವೆ. ಬಟ್ ವಿಗರ್ನೆಸ್ ಬೇಕು ಅಂದ್ರೆ ಇಂಬ್ರೀಡಿಂಗ್ ಡಿಪ್ರೆಷನ್ ಆಗ್ಬಾರ್ದು. ಈಗ ಜನರಲಿ ಏನ್ ಮಾಡ್ತಾರೆ, ಅದಕ್ಕೆ ಮಾಡಿಸ್ತಾರೆ. ತಂದೆ ತಾಯಿ ಒಂದೇ ಇದಾದ್ರೆ ಮಕ್ಕಳು ವಿಗರ್ ಬರಲ್ಲ, ವೆಯ್ಟ್ ಗೈನ್ ಆಗಲ್ಲ. ಆ ತರ ಇರುತ್ತೆ. ಆ ನಾಲೆಡ್ಜ್ ಇಟ್ಕೊಂಡ್ ಮಾಡಿದ್ರೆ ಸೈಂಟಿಫಿಕ್ ಸ್ವಲ್ಪ ಮಿನಿಮಮ್ ನಾಲೆಡ್ಜ್ ಇದ್ರೆ ಚಂದ.
ಆಮೇಲೆ ಮಲ್ಟಿಪ್ಲಿಕೇಶನ್ ಇಂಪಾರ್ಟೆಂಟ್. ನಾವು 4 ಕುರಿ ತಗೊಂಡು ಬ್ರೀಡಿಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ. 4 ಕುರಿ ತಗೊಂಡು ನಾರ್ಮಲ್ ಆಗಿ 1 ಮರಿ ಆಗ್ತು ಅಂದ್ರೆ ಅದು ಎಷ್ಟು ಮರಿ, 4 ಮರಿ ಬೀಳ್ತವೆ. ನಮಗೆ ಟ್ವಿನ್ನಿಂಗ್ ಬೇಕು ಅಂದ್ರೆ ನಂಬರ್ಸ್ ಬೇಕು. ನಂಬರ್ಸ್ ಬೇಕಪ್ಪ ಅಂದ್ರೆ ನಾರಿ ಸುವರ್ಣ, ಅದು 2 ಮರಿ ಮಿನಿಮಮ್ ಬೀಳುತ್ತೆ. 155 ಡೇಸ್ಗೆ 150 ದಿವಸಕ್ಕೆ 155 ಡೇಸ್, 155 ದಿನ, 150 ಪ್ರೆಗ್ನೆನ್ಸಿ ಪೀರಿಯಡ್. ಆಮೇಲೆ ನಾವು ಚೆನ್ನಾಗಿ ನ್ಯೂಟ್ರಿಷನ್ ಮಾಡಿ ಅದಕ್ಕೆ ಮಿನರಲ್ ನ್ಯೂಟ್ರಿಷನ್ ಅಂದ್ರೆ ಇದು ಜಿಂಕ್ ಕೊಟ್ಟದು, ಬೋರಾನ್ ಅಂದ್ರೆ ಟ್ರೇಸ್ ಎಲಿಮೆಂಟ್ಸ್ ಕೊಡ್ಬೇಕು, ವಿಟಮಿನ್ಸ್ ಕೊಟ್ರೆ, ಅದು ಒಳ್ಳೆ ಫೀಡ್ ಚೆನ್ನಾಗಿ ಕೊಟ್ರೆ ಚೆನ್ನಾಗಿ ಸೆಮೆನ್ನು ತಗೊಳುತ್ತೆ, ಬೇಗ ನಿಲ್ಲುತ್ತೆ. 13 ತಿಂಗಳಿಗೆ 2 ಸಲ ಮರಿ ಹಾಕುತ್ತೆ, 13 ರಿಂದ 14 ತಿಂಗಳಲ್ಲಿ. ಅಂದ್ರೆ ನಾನ್ ಪ್ರಾಕ್ಟಿಕಲ್ ಆಗಿ ಶೆಡ್ಗಳು ನೋಡಿ ನಮ್ ಸ್ನೇಹಿತರ ಹತ್ರ ನೋಡಿ ಇದನ್ನ ಮಾಡಿರೋದು, ಸುಮ್ನೆ ಮಾಡಿಲ್ಲ. ಅವ್ರು ಹೇಳ್ತಾರೆ ಈ ತರ ಎಲ್ಲ ಶೇರ್ ಮಾಡ್ತಾರೆ, ಹಿಂಗ್ ಮಾಡ್ಬೋದು, ಹಿಂಗ್ ಮಾಡಿದ್ರು ಬೆಸ್ಟ್ ಅಂತ. ಆಮೇಲೆ ಈಗ ನಾರಿ ಸುವರ್ಣಕ್ಕೆ ನಾವು ಬ್ರೀಡಿಂಗ್ ಮಾಡ್ಕೊಂಡು ಒಳ್ಳೆ ಟಗರು, ನಮಗೆ ವೇಟ್ ಏನ್ ಬೇಕು ಅಂದ್ರೆ ಟಗರನ್ನ ಜೀನ್ ಇಂದರ್ಷನ್ ಅಂದ್ರೆ ನಾವು ಕ್ರಾಸಿಂಗ್ ಮಾಡ್ಕೋಬೇಕಷ್ಟೇ. ಡಾಪರ್ ಜೀನ್ನ ಸೇರ್ಸಿದ್ರೆ ಅದ್ರ ಮಕ್ಕಳು ಚೆನ್ನಾಗಿ ಬರ್ತವೆ. ಈಗ ನಾರಿ ಸುವರ್ಣ ಅಂದ್ರೆ ಏನನ್ಸುತ್ತೆ, ಏನಪ್ಪಾ ಓತಿಕೆ ಹತ್ತಂಗ ಐತಿದು, ಕೈ ಕಾಲು ಸಣ್ಣ ಇದಾವೆ, ತೆಳ್ಳಗಿದಾವೆ, ಮರಿ ಎರಡೆರಡು ಹಾಕಿದ್ರೆ ಬೇಜಾರಾಗ್ಬಿಡುತ್ತೆ. ಮರಿ ದುಡ್ಡಿದ್ರೆ ಖುಷಿ ಆಗುತ್ತೆ. ಈಗ ಅದ್ ನೋಡ್ರಿ ಅದೊಂಥರ, ಅದಕ್ಕೆ ಯುವಕರೆಲ್ಲವ ಖುಷಿ ಆಗೋದು. ನಮಗೆ ಡಾರ್ಪರು ರ್ಯಾಂಬುಲೆಟ್ ಅಂತ ಕೇಳ್ತಾರೆ, ದುಂಡ್ಗೈತದು. ಇದು ದುಂಡ್ಗಿಲ್ಲ, ಕಡ್ಡಿಯಾಗಿ ಓತಿಕೆ ಹತ್ತಂಗ ಐತೆ. ಹೌದು, ಕರೆಕ್ಟ್. ಇದು ದುಂಡ್ಗಾಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸ್ವಲ್ಪ ನಾವೇ ಕ್ರಾಸಿಂಗ್ ಮಾಡ್ಕೊಂಡು ಡಾರ್ಪರ್ ಜೀನ್ಸ್ ಸೇರೋ ತರ ಮಾಡ್ಕೋಬೇಕು. ಒಳ್ಳೆ ಟಗರು ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೆ ನಾವು ಕ್ರಾಸ್ ಮಾಡಿದ್ರೆ, ಇದು ಬಿಬಿ, ಇದು ಫೆಕ್ ಬಿ ಜೀನ್ ಅಂತ ಬರುತ್ತೆ ನಾರಿ ಸುವರ್ಣದಲ್ಲಿ. ಫೆಕ್ ಬಿ ಜೀನ್ ದಟ್ ಇಸ್ ಎ ಟ್ವಿನ್ನಿಂಗ್ ಜೀನ್, ಅದು ಗೆರುಲು ಬ್ರೀಡ್ ಇಂದ ಬಂದಿರೋದು. ನಾರಿ ಸುವರ್ಣ ಅಂದ್ರೆ 5 ಬ್ರೀಡ್ ಇದೆ. ಒಂದು ಮಾಡ್ಗಾಲು, ಅದಕ್ಕಿಂತ ಮುಂಚೆ ಡೆಕ್ಕನ್ನು, ಗೆರುಲು, ಬನ್ನೂರು, ಆಮೇಲೆ ಅವಾಸಿ ಅಂತ ಇಸ್ರೇಲ್ ಬ್ರೀಡ್, ದಟ್ ಈಸ್ ಎ ಮೈನ್ ಮಿಲ್ಕ್ ಹೇಲ್ಡಿಂಗ್ ಬ್ರೀಡ್. ಈ 5 ಬ್ರೀಡ್ ನ ಸಿಂಥೆಟಿಕ್ ಆಗಿ ಕ್ರಾಸ್ ಮಾಡಿ ಡೆವಲಪ್ ಮಾಡಿರೋದು ಇದು. ಸಿಂಥೆಟಿಕ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಬಂದಿದೆ ಶಿರಾ. ತುಮಕೂರು ಜಿಲ್ಲೆಯಲ್ಲಿ ಫಸ್ಟ್ ಬಂದ, ಅಲ್ಲಿ ರೈತರು ಡಿಸ್ಟ್ರಿಬ್ಯೂಟ್ ಮಾಡಿ ಟಗರ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ನಾರಿ ಸುವರ್ಣ ಕರ್ನಾಟಕ ಬಂದಿದೆ ಫಸ್ಟ್ ಶಿರಾ. ಅಲ್ಲಿ ಅವ್ರೇನ್ ಮಾಡಿದ್ರು, ಬಿಬಿ ಒಳ್ಳೆ ಟಗರ್ ಕೊಟ್ರು. ಆ ಟಗರಿಗೆ ಐ ವ್ಯಾಲ್ಯೂ ಕೊಟ್ಟು ತಗೊಂಡಿದಾರೆ. ಆ ಟಗರ್ಗೆ ಆದ್ಮೇಲೆ BW ಮರಿ ಬೀಳ್ತವೆ. ಆ BW ಮರಿ ಬಿದ್ಮೇಲೆ ಹಿಂಗೆ ಆಕಾರ ಆಗಿ ಬಿಬಿನ ಸೆಲೆಕ್ಟ್ ಮಾಡ್ಕೋಬೇಕು. ಬಿಬಿ ಅಂದ್ರೆ ಟ್ವಿನ್ನಿಂಗ್ ಕೆಪಾಸಿಟಿ, ಹೈ ಕ್ವಾಲಿಟಿ. ಬಿಬಿ ಅಂದ್ರೆ ಅದಕ್ಕೆ ಮಾತ್ರ ಇರುತ್ತೆ, ಅದು ಮಕ್ಳಿಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಬಿ ಆದ್ರೆ ಪ್ಯೂರ್, ಇದು 2 ಬಿಬಿ. ನಾನು ಇದಕ್ಕೆ ಯಾವ್ದಾದ್ರು ಒಂದು ನಾಟಿ ಕುರಿ ಮಾಡಿಸಿದ್ರು BW ಬೀಳ್ತವೆ. ಬಿಬಿನೂ ಬೀಳ್ಬೋದು, BW ಬೀಳ್ಬೋದು. BW ಅಂತೂ ಫಿಕ್ಸ್ ಸರ್. ನಮಗೆ ಅದು ಇದು ರಿಪೋರ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ, ಗೊತ್ತಾಗುತ್ತೆ. ಬ್ಲಡ್ ಸ್ಯಾಂಪಲ್ ಕಳಿಸ್ಬೇಕು ನೀವು. ಮಾಮೂಲಿ ಬ್ಲಡ್ ಸ್ಯಾಂಪಲ್ ಸಿರಂಜ್ ಹೇಳ್ಕೊಂಡ್ಬಿಟ್ಟು I6 ಪ್ಯಾಕ್ ಮಾಡ್ಬಿಟ್ಟು ನೀವು ಲ್ಯಾಬೋರೇಟರಿ ಕೊಟ್ರೆ ಅವರು 1200 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದ್ ಮರಿಗೆ. ನಿಮ್ ಬಿಬಿನೋ BW ಪ್ರತಿಯೊಂದು ಅವ್ರು ಹೇಳ್ತಾರೆ. ಅಂದ್ರೆ ಕರೆಕ್ಟ್ ಆಗಿ ಐಸ್ ಹಾಕ್ಬಿಟ್ಟು ಸುತ್ತಬೇಕು. ಸರ್, ಈಗ ನಿಮ್ ಪ್ರಕಾರ ಬ್ರೀಡಿಂಗಿಗೆ ಹೆಣ್ಣು ಮುಖ್ಯ, ಎಷ್ಟು ಮುಖ್ಯ ಆಗುತ್ತೆ, ಗಂಡು ಅಷ್ಟೇ ಮುಖ್ಯ ಆಗುತ್ತೆ? ಮುಖ್ಯ ಬೇಕೇ ಬೇಕು. ಹೈ ಕ್ವಾಲಿಟಿ. ಈಗ ನೋಡಿ, ನಾನ್ ತಂದಿದೆ ಇದು, ನನ್ನ ಫ್ರೆಂಡ್ ಹತ್ರ, ಅವ್ರ ಹತ್ರ 8 ಮರಿ ಹಾಕಿದೆ. ಅದಕ್ಕಿಂತ ಮುಂಚೆ ಒಂದ್ ಇದ್ರಲ್ಲಿ ಇತ್ತು. ಅಂದ್ರೆ ಅದೊಂಥರ ಫ್ರೆಂಡ್ ಇಂತ 8 ಮರಿ ಹಾಕಿದೆ. ಇದೇ ತಾಯಿ? ಇದೇ ತಾಯಿ. ನನ್ನ ಹತ್ರ ವಿಡಿಯೋನು ಇದೆ, ಅದ್ ನಂಗೆ ಕಳ್ಸಿದ್ದಾರೆ. ಸರ್, ಇದು 8 ಮರಿ ಹಾಕಿದೆ? ಕೇಳಿ, ಇಲ್ಲಿ ಹೇಳ್ತೀನಿ. ಇದು ಅವ್ರ ಹತ್ರ ಬಂದ್ಮೇಲೆ 8 ಮರಿ. ಅವ್ರಿಗಿಂತ ಮುಂಚೆ ಒಬ್ಬನ್ ತವಿತ್ತು, ನಾರಿ ಸುವರ್ಣ. ಅವ್ರಿಗಿಂತ ಮುಂಚೆ ಒಬ್ಬನ್ ತವಿತ್ತು. ಅದು ಮಾಮೂಲಿ ಈ ಹೊರಗಡೆ ಮೇಯ್ತಾರಲ್ಲ, ಅವ್ರ ಜೊತೆಗೆ ಬಿಟ್ಟಿದ್ರಿ ಕುರಿನ. ಅವ್ರ ಹತ್ರನು ಎಷ್ಟ್ ಸಲ ಮರಿ ಹಾಕಿದೆ ಗೊತ್ತಿಲ್ಲ, 2-3 ಸಲ ಹಾಕಿರುತ್ತೆ. ಇವ್ರ ಹತ್ರ ಬಂದ್ಮೇಲೆ 8 ಮರಿ ಹೆಂಗ್ ಆಗ್ತು ಅಂದ್ರೆ, ಫಸ್ಟ್ನೇ ಸಲ 3 ಆಗ್ತು, ಆಮೇಲೆ 2ನೇ ಸಲ 3 ಆಗ್ತು, ಮತ್ತೆ ಲಾಸ್ಟ್ ಟೈಮ್ ಹೋದ ವರ್ಷ ಈಗ ರೀಸೆಂಟ್ ಆಗಿ ಒಂದ್ 3 ತಿಂಗಳಲ್ಲಿ 2 ಮರಿ ಆಗ್ತು. ಆ 2 ಮರಿನಲ್ಲಿ 1 ಮರಿ ನಾನ್ ಎತ್ತೆ. ಹೆಣ್ಣು ಮರಿ ಬೇಕು, ತಾಯಿ ಮಕ್ಕಳು ಚೆನ್ನಾಗಿರ್ತಾರೆ, ಹಾಲು ಕುಡ್ಕೊಂಡು ಅಂತ ಮರಿನೂ ತಗೊಂಬಂದೆ. ಅದು ಗಂಡು ಮರಿ. ಅದು ಇನ್ನೊಂದ್ ಮರಿ ಇತ್ತು, ಅವರು ಇನ್ನೊಬ್ರು ಧರ್ಮಸ್ಥಳದವ್ರು ಕಲ್ತಿದ್ರೆ. ಟ್ರೈನಿಂಗ್ ಸ್ಕೂಲ್ ಹೋಗಿದ್ರ? ಟ್ರೈನಿಂಗ್ ಸ್ಕೂಲ್ ಏನಿಲ್ಲ ಸರ್, ಹಿಂಗೆ ನಮ್ ಶೆಡ್ಗಳು ಸುತ್ತಿದ್ದೆ. ನಮ್ ಕುರಿ ಸರ್ಕಲ್ ಅಂತ ಒಂದ್ 4-5 ಜನ ಇದಾರೆ. ನಾವ್ ಏನಿದ್ರು ಇಲ್ಲಿ ಶೇರ್, ಅವ್ ಏನೇ ಇದ್ರು ಒಳ್ಳೆ ಅನಿಮಲ್ ಇದ್ರೆ ನಾವ್ ಇಲ್ಲೇ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅಗ್ಗುಂದವ್ರು ಒಬ್ರು ಇದಾರೆ, ದೀಪಕ್ ಅಂತ ಹೇಳ್ಬಿಟ್ಟು. ಅವರೇ ನಮಗೆ ಅನಿಮಲ್ ಕೊಟ್ಟಿರೋದು 3. ಇನ್ನೊಬ್ರು ಅವ್ರು ಮುಂದೆ, ಅದಕ್ಕಿಂತ ಮುಂಚೆ ನಮ್ ಫ್ರೆಂಡ್ ಇನ್ನೊಬ್ರು ಇದ್ರು, ದಿಲೀಪ್ ಅಂತ, ದೇವನಹಳ್ಳಿ. ಅವ್ರ ಹತ್ರ ಆ ಅನಿಮಲ್ ಇತ್ತು, ಅದನ್ನ ತಗೊಂಡು ಮಾಡ್ತಿದೀವಿ. ಅವ್ರು ಬ್ರೀಡಿಂಗ್ ಸಪೋರ್ಟ್, ಅವರು ಬಹಳ ಸಪೋರ್ಟ್ ಮಾಡಿದಾರೆ ನಮಗೆ, ಮಾಡಿ ಆಗತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ ಮಾಡ್ತೀನಿ ಅಂದ್ರೆ ಡಿಪೆಂಡೆಂಟ್ ಆನ್ ಓನ್ಲಿ ಅವರ್ ಫ್ಯಾಮಿಲಿ ಮೆಂಬರ್ಸ್. ಅದರ್ ದ್ಯಾನ್ ಫ್ಯಾಮಿಲಿ ಮೆಂಬರ್ಸ್ ವಿ ಕಾಂಟ್ ಡೂ ಎನಿಥಿಂಗ್. ಅದನ್ನ ನಮ್ಮ ಮನೆಯವ್ರನ್ನ ಇಟ್ಕೊಂಡು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಬೇರೆಯವ್ರನ್ನ ಬಿಟ್ಕೊಂಡು ನಾವ್ ಏನು ಮಾಡಕ್ಕಾಗಲ್ಲ. ಅಂದ್ರೆ ಈಗ ಬೆಂಗಳೂರಲ್ಲಿ ಇದ್ಕೊಂಡು ನಾವ್ ಇಲ್ಲಿ ಇನ್ನೊಬ್ರನ್ನ ಬಿಟ್ರೆ ಏನೂ ಆಗಲ್ಲ. ನಮ್ಮ ಮನೆಯವ್ರು ಇದ್ರೆ ಮಾಡ್ಬೋದು ಸರ್. ಮತ್ತೆ ಈಗ ನಿಮ್ಗೊಂದ್ ಮಾತು ಕೇಳ್ತೀನಿ, ಯೂಟ್ಯೂಬ್ ನೋಡಿ ಕುರಿ ಸಾಕಾಣಿಕೆ ಕಲಿಬಹುದಾ? ಯೂಟ್ಯೂಬ್ ನೋಡಿ ಕುರಿ ಸಾಕಾಣಿಕೆ ಅನ್ನೋದಕ್ಕಿಂತ ಯೂಟ್ಯೂಬ್ ಅಲ್ಲಿ ನಾನು ನೋಡ್ದಂಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಸುಳ್ಳು ಸೇರ್ಸಿರ್ತಾರೆ. ಇದು 100%.
ಸ್ವಲ್ಪ ಹೇಳ್ತಿರ್ತಾರೆ, ಅದಕ್ಕೊಂದ್ ಸ್ವಲ್ಪ ಸೇರ್ಸಿರ್ತಾರೆ. ಅದು ಸೇರ್ಸಿರೋದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಸಾಕಿದಾಗ ಅಷ್ಟೇ ಗೊತ್ತಾಗುತ್ತೆ. ಮನುಷ್ಯ ಒಂದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ನು ಯಾವತ್ ಕೈ ಮುಟ್ಟಿ ಕೆಲಸ ಮಾಡ್ತಾನೆ ಅವತ್ತೇ ತಿಳ್ತಾನೆ. 10 ಜನ ಸುತ್ತಬೇಕು, ನೋಡ್ಬೇಕು, ನೋಡಿದ್ಮೇಲೆ ಅದ್ರಾಗ ಒಂದು 70% 50% ಬರುತ್ತೆ, 50ರಿಂದ 70% ಅನುಭವ ಬರುತ್ತೆ. ಇನ್ 20% ನಾವು ಮಾಡ್ದಾಗ್ಲೇ ಗೊತ್ತಾಗೋದು. ಹೌದು. ಆದ್ರೆ ಜಾಸ್ತಿ ಮನ್ಸಿಗೆ ಹಚ್ಕೊಂಡ್ ಮಾಡಿದ್ರೆ ಚೆನ್ನಾಗ ಅಥವಾ ಅವ್ನಿಗೆ ಏನ್ ಬರುತ್ತೋ ಅದನ್ನ ತಿಳ್ಕೊಂಡ್ ಮಾಡಿದ್ರೆ ಚೆನ್ನಾಗ? ಮಾಡ್ಬೇಕು ಸರ್ ಮನ್ಸಿಗೆ. ಅಂದ್ರೆ ಇವತ್ತಿನ ಕಾಲದಲ್ಲಿ ಪ್ಯಾಷನ್ ಆಗಿ ಮಾಡೋರು ಬೇರೆ, ಪ್ಯಾಷನ್ ಬಿಟ್ಟು ಕೆಲವು ಜೀವನ ವೃತ್ತಿಗೋಸ್ಕರ ಮಾಡ್ತಿರ್ತಾರೆ. ಜೀವನ ವೃತ್ತಿಗೋಸ್ಕರ ಮಾಡಿದಾಗ ಮಿನಿಮಮ್ ನಾವು 10-20 ಮಾಡ್ಕೊಂಡು ವಿ ಕಾಂಟ್ ಡು ಎನಿಥಿಂಗ್. 10-20 ಮಾಡ್ಕೊಂಡ್ರೆ ಏನು ಸಿಗಲ್ಲ ಸರ್. 50 ಅನಿಮಲ್ ಸಾಕ್ಬೇಕು. ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೋಬೇಕು. ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡೋದ್ಕಿಂತ ಮುಂಚೆ ಫಸ್ಟ್ ಈ ಲೆವೆಲ್ ಚಿಕ್ಕದ್ರಿಂದಾನೇ ಹೋಗ್ಬೇಕು. ಮುಂದುವರಿಯಕ್ಕಾದ್ರೆ ಈಗ ನೆಕ್ಸ್ಟ್ ಒಂದ್ 20 ಲಕ್ಷ 25 ಲಕ್ಷ ಬಂಡವಾಳ ಹಾಕ್ಬೋದಲ್ಲ? ಹಾಕ್ಬೋದು ಸರ್, ಹಾಕ್ಬೋದು. ಹಾಕೋದ್ಕಿಂತ ಮುಂಚೆ ನಾವು ಹಾಕೋ ಬಂಡವಾಳಕ್ಕೆ ಇದರಿಂದ ದುಡ್ದಿರೋದು ಸ್ವಲ್ಪ ಲಾಭ ಇರಬೇಕು, ಅವಾಗ ವರ್ಕೌಟ್ ಆಗುತ್ತೆ. ನಾನು ಹೊರಗಡೆಯಿಂದ ತಂದ್ರೆ ಅದು ಸರಿ ಅನ್ಸಲ್ಲ. ನಾವೇನಾದ್ರು ದುಡಿತೀನಿ ಅಂದ್ರೆ ಇದ್ರಲ್ಲಿ ಈಗ ಎಕ್ಸಾಂಪಲ್ ಇದ್ರಲ್ಲಿ ಒಂದು ಅಮೌಂಟ್ ಬಂತು ಅಂದ್ರೆ ಇನ್ನೊಂದ್ ಸ್ವಲ್ಪ ಸೇರ್ಸ್ ಕುರಿ ತರ್ತೀವಿ, ಅದ್ರ ಮಲ್ಟಿಪ್ಲಿಕೇಶನ್ ಒಂದು ಲೆವೆಲ್ ಸ್ಯಾಚುರೇಷನ್ ಲೆವೆಲ್ ಅಂದ್ರೆ ನಾವು ವಿ ಕ್ಯಾನ್ ಡೂ, ನಾನು ಇದೊಂದು ಮಾಡ್ಬೋದು, ನನಗಿದು ಹತ್ತುತ್ತೆ, ನನಗಿದು ಕೈ ಹತ್ತುತ್ತೆ ಅಂದಾಗ ನಾವು ಶೆಡ್ಗೆ NLM ಸ್ಕೀಮ್ ಇದೆ. NLM ಸ್ಕೀಮ್ಗೆ ಅವರು ಸಬ್ಸಿಡಿ ಕೊಡ್ತಾರೆ. ಮಿನಿಮಮ್ 10% ನಾವು ಡೌನ್ ಪೇಮೆಂಟ್ ಮಾಡಬೇಕು. ಆ ತರ ಸ್ಕೀಮ್ ಇದಾವೆ, ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಮಾಡ್ತೀನಿ ಅಂದ್ರೆ ಫಸ್ಟ್ ನಾವು ಈಗ NLM ಸ್ಕೀಮ್ ಅಲ್ಲಿ ಏನ್ ಸರ್ 20 ಲಕ್ಷ ಕೊಡ್ತಾರೆ ಅನ್ಕೊಳ್ಳಿ 100 ಕುರಿಗೆ, 95 ಹೆಣ್ಣು ಕುರಿ 5 ಟಗರು, ಆ 5ಕ್ಕೆ 2 ಲಕ್ಷ ನಾವು ಡೌನ್ ಪೇಮೆಂಟ್ ಮಾಡ್ಬೇಕು. ಆಮೇಲೆ ಇನ್ಸ್ಟಾಲ್ಮೆಂಟ್ ವೈಸ್ ನಾವು ಕೊಡಬಹುದು, ಇಲ್ಲ ಅಟ್ ಎ ಟೈಮ್ ನಾವು ವಿ ಕ್ಯಾನ್ ಡೂ ಸೆಟಲ್ಮೆಂಟ್. ಒಂದೇ ಸಲ ನಾವು 10 ಲಕ್ಷನೂ ಕೊಡಬಹುದು. 20 ಲಕ್ಷದಲ್ಲಿ 10 ಲಕ್ಷ ನಮಗೆ ಕುರಿಗೆ ಅಂತಲೇ ಕೊಡ್ತಾರೆ. ಆ ಕುರಿನ ನಾವು ಅವಾಗಲೇ ಮಾಡ್ಕೊಂಡಿದ್ರೆ ಒಂದು 50 ಅನಿಮಲ್ ನಾವು ಮಾಡ್ಕೊಂಡಿದ್ರೆ ಇನ್ನು 50 ತರ ನಮಗೆ ಕಷ್ಟ ಅನ್ಸಲ್ಲ. ಅಂದ್ರೆ ವಿ ಆರ್ ಆನ್ ದ ಟ್ರ್ಯಾಕ್, ನಾವು ಆಲ್ರೆಡಿ ಓಡ್ತಾ ಇದೀವಿ, ಟ್ರ್ಯಾಕ್ ಮಧ್ಯದಲ್ಲಿ ಇದೀವಿ. ನಾವು ಹೊಸ್ದಾಗ್ ಮಾಡ್ತೀನಿ ಅಂದ್ರೆ 50 ಕುರಿಗೆ ಬಂಡವಾಳ ಹಾಕ್ತೀನಲ್ಲ, 5ರಿಂದ 10 ಲಕ್ಷ ನಂಗೆ ಅಲ್ಲಿ ಬರುತ್ತೆ. ಹೊಸ್ದಾಗಿ ನಮ್ಮ ಹತ್ರನೇ ಕುರಿ ಇದ್ರೆ ನಾವು ಕಲ್ತಿರ್ತೀವಿ, ಚೆನ್ನಾಗಿ ಸ್ಲೇಟ್ ಬಳಪ ತಗೊಂಡ್ ಚೆನ್ನಾಗಿ ತಿದ್ದಿರ್ತೀವಿ, ಎಕ್ಸರ್ಸೈಸ್ ಕೊಟ್ರೆ ಆರಾಮ ಬರೀತೀವಿ. ಫಸ್ಟ್ ಸ್ಲೇಟ್ ಆಗಿ ತಿದ್ಬೇಕು. ಹೌದು, ಕರೆಕ್ಟ್. ಅಷ್ಟೇ. 5-10 ಮರಿ ವರ್ಕೌಟ್ ಆಗಲ್ಲ ಸರ್. ಯಾಕೆ ವರ್ಕೌಟ್ ಆಗಲ್ಲ ಅಂದ್ರೆ ಒಬ್ಬ ಹಳ್ಳಿ ಲೆವೆಲ್ ಅಲ್ಲಿ ಈ ಕ್ಯಾನ್ ಲೈಫ್ ನ ಮುಂದೆ ಹೊರಿಬೇಕು ಅಂದ್ರೆ ಅವ್ನಿಗೆ ಆದಾಯ ಬೇಕಲ್ವ ಸರ್, ಅವ್ನಿಗೆ ಟರ್ನ್ ಓವರ್ ಮಾಡಕ್ ಬೇಕಲ್ವ ಸರ್. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದ್ 3 ಹಸುಗಳು ಇಟ್ಕೊಂಡಿದೀವಿ. ಅವಕ್ಕೆ ಜೋಳ ಪಳ ತರಬೇಕು ಅಂದಾಗ ಇದ್ರ ದುಡ್ಡು ಅದಕ್ಕೆ ಹೋಗುತ್ತೆ, ಅದು ಅಟ್ ಎ ಟೈಮ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಆದ್ರೆ ಮರಿ ಸಾಯ್ದಂಗೆ ನೋಡ್ಕೋಬೇಕಷ್ಟೇ. ಹೌದು. ಒಂದ್ 50 ಮರಿ ಸಾಕಬೇಕು ಸರ್, ಇಲ್ಲ ಒಂದು 30 ಮರಿ 25 ಮರಿ 3 ಸಲ ಬ್ಯಾಚ್ ಸಾಕಿದ್ರು ಓಕೆ ಅಂದ್ರೆ ಸಾಕ್ತೀನಿ ಇನ್ನು ಅವ್ರಿಗೆ. ಆಮೇಲೆ ಈಗ ಹೆಂಗಾಗಿದೆ ಅಂದ್ರೆ ಆಲ್ಮೋಸ್ಟ್ ಸಾಕರೆ ಜಾಸ್ತಿ ಆಗ್ಬಿಟ್ಟಿದೆ ಬ್ರೀಡಿಂಗ್ ಮಾಡೋದಕ್ಕಿಂತ. ಹಂಗಾಗಿ ಬ್ರೀಡಿಂಗ್ ಮಾಡೋನು ಏನ್ ಲಾಸ್ ಏನಿಲ್ಲ. ಟ್ವಿನ್ನಿಂಗ್ ಕ್ಯಾರೆಕ್ಟರ್ಸ್ ಇರ್ತಕ್ಕಂಥದ್ದು ಒಳ್ಳೆ ಟಗರ್ನ ಇಟ್ಕೊಂಡು ಮಾಡ್ಬೋದು. ಮರಿ ರೇಟ್ ಎಲ್ಲ ಬಹಳ ಆಗಿದಾವೆ ಅಂತ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಅಡ್ಡಾಡ್ತಿರ್ತೀರಾ? ಸರ್ ಹೇಳ್ತಾರೆ, ಒಂದೊಂದು ಮಾರ್ಕೆಟ್ ಮೇಲೆ ಡಿಪೆಂಡ್. ಮರಿ ಚೆನ್ನಾಗಿರೋ ಮರಿ ಅಂದ್ರೆ 9,000 10,000 ಸರ್. ಒಳ್ಳೆ ಮರಿ ಚೆನ್ನಾಗಿರೋ ಲೆಂತಿರವು ಒಳ್ಳೆ ಕೆಂಗುರಿ ಅಂದ್ರೆ ಕೆಂಪು ಕಲರೇ ಬರ್ಬೇಕು, ಕೆಂಪು ಬರ್ಬೇಕು ಸರ್. ಹಳದಿ ಬಂದ್ರು ಅವು ಜಾಡು ತೂಕ ಬರಲ್ಲ. ಒಳ್ಳೆ ಜಾತಿ ಮರಿ ಇದಾವಲ್ಲ ತೂಕ ಚೆನ್ನಾಗ್ ಬರ್ತವೆ, ಅವು ಗೊತ್ತಾಗುತ್ತೆ, ಚೆನ್ನಾಗಿ ಮೇಯ್ತವೆ. ಈಗ ಸರ್ ಯಾವ್ದಾದ್ರು ನಿಮ್ಮ ಹತ್ರ ಒಳ್ಳೆ ಪ್ಯೂರ್ ಕೆಂಗುರಿ ಇದೆಯಾ? ಇದಾವೆ. ತೋರಿಸ್ತೀರಾ ಅದ್ ಲೆಂತ್ ಹೆಂಗಿರುತ್ತೆ, ಜಾಡ್ ಹೆಂಗಿರುತ್ತೆ ಅಂತ? ಮರಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮರಿ ಜಾಬ್ ಆಗಿರ್ಬೇಕು ಸರ್. ಜಾಬ್ ಆಗಿರ್ಬೇಕಂದ್ರೆ ಲೆಂತ್ ಮತ್ತೆ ಕೈ ಕಾಲು, ಈ ಕಾಲು ಎಲ್ಲ ದಪ್ಪ ಇರ್ಬೇಕು, ಈ ತೊಗಲು ಎಲ್ಲ, ಬೆನ್ನಿನ ಮೂಳೆ ಎಲ್ಲ ಚೆನ್ನಾಗಿರ್ಬೇಕು. ಈ ಕುತ್ತಿಗೆ ಹತ್ರ ಇದೆಲ್ಲ ಇದೆಯಲ್ಲ, ಕೂತ್ಗೆ ಹಿಂಗೆ ಲೆಂತ್ ಇರ್ಬೇಕು ಸರ್. ಲೆಂತ್ ಇರ್ಬೇಕು ಕೂತ್ಗೆ. ಹಾ ಸರ್. ನಮಗೆ ಬಾಡಿ ಸ್ಟ್ರಕ್ಚರ್ ನೋಡ್ರೆ ಗೊತ್ತಾಗುತ್ತೆ ಮರಿ. ಈಗ ಹೆಲ್ತಿ ಆಗಿರೋ ಮನುಷ್ಯ ಹೇಗಿರ್ತಾನ ಆಗಿರುತ್ತೆ, ಅದ ತರ ಇರುತ್ತೆ. ಅದೇ ತರ ಇಲ್ಲೊಂದು ಇದೆಯಲ್ಲ, ಇವೆಲ್ಲ ಈ ತರ ಇಂಬ್ರಿಡ್ ತೂಕ ಬರಲ್ಲ. ಕೊಂಬು ಬಲ್ತಿರ್ಬಾರ್ದು. ಕೊಂಬು ಬಲ್ತಿದಾವೆ ಅಂದ್ರೆ ಅವು 4-5 ತಿಂಗಳಾಗಿರ್ತವೆ. ಆಗಲೇ ಹೇಳ್ದಂಗೆ ಮಾಡಿದ ಕುರಿಗೆ ಮತ್ತೆ ಅಗಲ ಬಗಲ ಇದ್ ಮಾಡಿ ಕ್ರಾಸಿಂಗ್ ಮಾಡಿಸಿದ್ರೆ ಈ ತರ ಇಂಬ್ರಿಡ್ ಆಗ್ತವೆ. ಅಷ್ಟು ವೆಯ್ಟ್ ಗೇನ್ ಆಗಲ್ಲ. ಮತ್ತೆ ಇವೆಲ್ಲ ಅದೇ ತರ ಚೆನ್ನಾಗಿದೆ. ಇದು ಎಲ್ಲ ಜಾಡಾಗಿರೋ ಕೆಂಗುರಿ ಅಂದ್ರೆ ಇವು ಕೆಂಪು ಪಕ್ಕ ಕೆಂಗುರಿ. ಹೌದೌದು. ಇವು 3. ಇದು ವೈಟ್ ಬ್ಲಾಕ್ ಇದೆಯಲ್ಲ, ಇದಲ್ಲ ಬಿಳಿ ಎಳಗು ಯಾವ ಕರೆ ಕುರಿ ಕ್ರಾಸ್ ಆಗಿರೋದು ಸರ್. ಕ್ರಾಸ್ ಆಗಿರೋದು. ಅದು ಚೆನ್ನಾಗಿ ಗ್ರೋತ್ ಲೆಂತ್ ಐತೆ, ತೂಕ ಐತೆ, ಏನ್ ತೊಂದ್ರೆ ಇಲ್ಲ. ಅದು ಅಷ್ಟೇ, ಇದು ಚೆನ್ನಾಗೈತೆ. ಈ ಬೂದ್ ಬಣ್ಣದ್ದು. ಸೇಮ್ ಸರ್. ಇದು 36 kg ಇದೆ ಸರ್. ಇವತ್ತು ಏನ್ ರೇಟಿಗೆ ಕೇಳ್ತಿದಾರೆ ಸರ್? ಮೊನ್ನೆ ಯಾರೋ ಬಂದು ತಗೊಂಡೋಗ್ತೀನಿ ಸರ್. ಇದು 17 ಚಿಲ್ಲರೆ ಕೇಳಿದ್ರು. 17 ಚಿಲ್ಲರೆ ಹೆಂಗ್ ಗೊತ್ತಾ ಸರ್, ಅವರು ತೂಕದ ಲೆಕ್ಕ ತಗಂತಿದ್ರೆ ಅದು ಓಕೆ ಸರ್. ಅದು ಹೆಚ್ಚು ಕಡಿಮೆ 42 ರಿಂದ 43 kg ಇದೆ ಆಯ್ತಾ. ಮೊನ್ನೆ ಇದ್ದ 41 ಇತ್ತು ಹೋದ ವಾರ.
ಈಗ ತೂಕ ಜಾಸ್ತಿ ಐತೆ. ಅದು ತೂಕದ ಮೇಲೆ ತಗೊಂಡ್ರು ಓಕೆ, ಉಂಡಿ ತಗೊಂಡ್ರು ಅವ್ರವ್ರ ಇಷ್ಟ ಸರ್. ಹಾ. ಕೆಲವರು ತೂಕ ಹಾಕಲ್ಲ, ನಮಗೆ ಉಂಡಿನೇ ಬೇಕು ಅಂತ ತಗೋತಾರೆ. ಹಾ, ಹಾ. ಅಂದ್ರೆ ಜನರಲಿ ಅವ್ರಿಗೆ ಅವ್ರಿಗೂ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಹೌದು. ಕೆಜಿ ಬರುತ್ತೆ. ಹಾ, ಹಾ. ಈಗ ಒಂದು 30 kg ಬಂತು ಅಂತ ತಿಳ್ಕೊಳ್ಳಿ, 30 kg ಬಂದ್ರೆ 20 kg ಮಟನ್ ಫಿಕ್ಸ್, 30% ವೇಸ್ಟೇಜ್ ಹೋಗುತ್ತೆ ಜನರಲ್ ಆಗಿ. ಇದು ಸ್ಟಾಲ್ ಫೀಡಿಂಗ್ ಅಲ್ಲಿ 28 ರಿಂದ 31 ಅವರೇಜ್ ನಾವು ನೋಡಿದೀವಿ. ಅಂದ್ರೆ ಹೊರಗಡೆ ಮೇಸ ಸ್ವಲ್ಪ ಜಾಸ್ತಿ ಬರುತ್ತೆ. 30% ಜನರಲ್ ವೇಸ್ಟೇಜ್, 30%. ಆಮೇಲೆ ಈಗ ಅವ್ರಿಗೆ ಒಂದು 40 kg ಬಂತು ಅಂದ್ರೆ 25 kg ಮಟನ್ ಬರುತ್ತೆ. ನಾವು ಪ್ರಾಕ್ಟಿಕಲ್ ಆಗಿ ಕೂಯಿಸಿ ನೋಡಿದೀವಿ. ನೀವು ಕೊಯ್ಸ್ ನೋಡಿದೀರಾ? ನಮ್ ಫ್ರೆಂಡ್ ಒಬ್ರು ಇದಾರೆ, ಅವರು ನೋಡಿದಾರೆ, ಅವರು ಹೇಳಿದ್ರು, ನಾವು ನೋಡಿದ್ವಿ ಅದಕ್ಕೋಸ್ಕರ ಚೆಕ್ ಮಾಡೋಣ ಅಂತ. ಅವರೇಜ್ ಆಗಿ ಒಂದು 30% ವೇಸ್ಟೇಜ್ ಬರುತ್ತೆ. ಕುರಿ ಸಾಕಾಣಿಕೆ ಒಳಗೆ ಕುರಿಗಳು ಹೆಲ್ತಿ ಆಗಿದಾವೆ ಅಂತ ತಿಳ್ಕೊಳೋದಾದ್ರೆ ಬಹಳ ಸಿಂಪಲ್ ಮೆಥಡ್ ಏನ್ ಸರ್? ಸಿಂಪಲ್ ಮೆಥಡ್ ಏನಿಲ್ಲ ಸರ್, ಕಿವಿ ಆಡಿಸ್ತಿರ್ತವೆ, ಚೆನ್ನಾಗಿ ಕಿವಿ ಆಡಿಸ್ತಿರ್ತವೆ, ಚೆನ್ನಾಗಿ ಮೆಲ್ಕ್ ಹಾಕ್ತಿರ್ತವೆ, ಚುರುಕಾಗಿ ಓಡಾಡ್ತಿರ್ತವೆ, ತಲೆ ಬಗ್ಸಲ್ಲ ಅವು, ತಲೆ ಎತ್ಕೊಂಡಿರ್ತಾವ ನೋಡಿ, ಇವೆಲ್ಲ ತಲೆ ಎತ್ತಿದಾವೆ. ಹುಷಾರಿಲ್ಲ ಅಂತಂದ್ರೆ ಮೂಲಿಗೆ ಹೋಗಿ ಅವು ತಲೆ ತಗ್ಸ್ಬಿಡುತ್ತೆ, ಎಲ್ಲ ತಲೆ ಇಳೆ ಬಿಟ್ಕೊಂಡು ಕಿವಿ ನೆಕ್ ಇಳೆ ಬಿಟ್ಬಿಡುತ್ತೆ ಕೆಳಗಡೆ. ಅವಾಗ ಅದು ಗೊತ್ತಾಗ್ಬಿಡುತ್ತೆ ಅದಕ್ಕೇನೋ ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ. ಏನಿಲ್ಲ ಸರ್, ಜ್ವರ ಬಂದಿದ್ಯಾ ಅಂತ ಚೆಕ್ ಮಾಡ್ಬೋದು, ಶೀತ ಇದ್ರೆ ಗೊತ್ತಾಗುತ್ತೆ, ಟೆಂಪರೇಚರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಟೆಂಪರೇಚರ್ ಡಿಪೆಂಡ್ಸ್ ಆನ್ ಏರಿಯಾ. ಕೆಲವು ಹೈ ಟೆಂಪರೇಚರ್ ಏರಿಯಾದಲ್ಲಿ ಟೆಂಪರೇಚರ್ 1 ಡಿಗ್ರಿ ಜಾಸ್ತಿನೇ ಇರುತ್ತೆ. ಹಂಗೆಲ್ಲ ಆಯ್ತು ಅಂದ್ರೆ ನಾವು ಡಾಕ್ಟರ್ಗೆ ಹೇಳ್ತೀವಿ, ಇಲ್ಲ ನಾವೇ ಇಂಜೆಕ್ಷನ್ ಮಾಡ್ತೀವಿ. ಏನಾದ್ರು ಎಮರ್ಜೆನ್ಸಿ ಮಾಡ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ಇಂಜೆಕ್ಷನ್. ಟೆಂಪರೇಚರ್ ಚೆಕ್ ಮಾಡಿದ್ರೆ ಎಷ್ಟು ಇರ್ಬೇಕು ಸರ್? ಸೊ 102 ರಿಂದ 103 ಸರ್. ಒಂದೊಂದು ಟೈಮ್ 104 ಇರ್ತವೆ, 101 ಇರುತ್ತೆ. ಅವರೇಜು ನಮ್ಮ ಏರಿಯಾದಲ್ಲಿ ಅದು ಡಿಪೆಂಡ್ಸ್ ಆನ್ ಏರಿಯಾ. ಈಗ ಟೆಂಪರೇಚರ್ ಜಾಸ್ತಿ ಏರಿಯಾದಲ್ಲಿ 1 ಡಿಗ್ರಿ ಜಾಸ್ತಿನೇ ಬರುತ್ತೆ. 103, 102 ಹೆಲ್ತಿ ಆಗಿದೆ, ಗೊತ್ತಾಗ್ಬಿಡುತ್ತೆ. ಕುರಿ ನೋಡಿದ್ರೆ ಅದರ ಚಟುವಟಿಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಲಾಸ್ಟ್ ಟೈಮ್ ಕುರಿ ಸಾಕಾಣಿಕೆಯರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮಾಡಿ NLM ಸ್ಕೀಮ್ ತಂದಿರೋದೇ ನಮ್ಮ ಇಂಡಿಯಾಕ್ಕೆ ಚೆನ್ನಾಗಿ ಸಫಿಶಿಯೆಂಟ್ ಮಟನ್ ತರಬೇಕು, ಅಂದ್ರೆ ಮಟನ್ ಪ್ರೊಡಕ್ಷನ್ ಆಗ್ಲಿ ಅಂತ ಹೇಳ್ಬಿಟ್ಟು NLM ಸ್ಕೀಮ್ ನ ಮಾಡಿರೋದು. ಅಂದ್ರೆ ಮಟನ್ ಸಾಕಷ್ಟು ಆಗ್ತಿಲ್ಲ ಅಂತ, ಮೇನ್ಲಿ ಮಟನ್ ತಿನ್ನೋರು ಜಾಸ್ತಿ ಜನ ಇದ್ದಾರೆ, ಮಟನ್ ತಿನ್ನೋರು ಜಾಸ್ತಿ ಜನ ಆಗ್ತಾರೆ. ಹಂಗಾಗಿ ಕುರಿ ಸಾಕಾಣಿಕೆ ಮಾಡ್ಬೋದು. ಮಾಡಿದ್ರೆ ಶಿಸ್ತುಬದ್ಧವಾಗಿ ವೈಜ್ಞಾನಿಕವಾಗಿ ಮಾಡಿದ್ರೆ 100% ವರ್ಕೌಟ್ ಆಗುತ್ತೆ. ಬೇರೆ ಮೇಲೆ ಡಿಪೆಂಡೆನ್ಸಿ ಇರಬಾರ್ದು, ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಮಾತ್ರ ಡಿಪೆಂಡೆನ್ಸಿ ಇದ್ರೆ ಮಾಡ್ಬೋದು. ನಮ್ ಸಬ್ಸ್ಕ್ರೈಬರ್ ಯಾರನ್ನ ಕುರಿ ಬೇಕು ಅಂತ ಫೋನ್ ಮಾಡ್ಬೋದಾ ನಿಮಗೆ? ಸರ್ ಮಾಡ್ಬೋದು ಸರ್, ಇರೋದೇ 8. ಅಂದ್ರೆ ಏನಾರ ಮಾಹಿತಿ ಬೇಕು ಅಂದ್ರೆ ನಮಗೆ ಗೊತ್ತಿರೋದು ನಾವ್ ಹೇಳ್ತೀವಿ. ನಾವು 100% ಅಂತ ಹೇಳಕ್ಕಾಗಲ್ಲ, 100% ಅಲ್ಲ, 10% ಇರಲ್ಲ ನಾವು ನಾಲೆಡ್ಜ್ ಅಲ್ಲಿ. ನಿಮಗೆ ಏನ್ ಗೊತ್ತಿದೆ ಅದೇ ಹೇಳ್ಬೋದು. ನಿಮ್ ನಂಬರ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಹಾಕೋಣ? ಹಾಕ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್.